ಹೆಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಪರೀಕ್ಷೆ ಚಾನಲಿನ ಕೆಮಿಸ್ಟ್ರಿ ಕ್ಲಾಸಸ್ಗೆ ಸುಸ್ವಾಗತ. ಇವತ್ತು ನಾವು ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಕೆಮಿಸ್ಟ್ರಿ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಬಗ್ಗೆ ಕಲಿಯೋಕ್ಕೆ ಹೋಗ್ತಿದ್ದೀವಿ ಮಕ್ಕಳೇ. ಇದರಲ್ಲಿ ನಾವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್, ಬೇಸಿಕ್ ಟರ್ಮಿನಾಲಜೀಸ್ ಅಥವಾ ವರ್ಡ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋಣ, ಅದರ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಯಾವ್ಯಾವ ಟಾಪಿಕ್ಸ್ ಕವರ್ ಮಾಡ್ತಿದ್ದೀವಿ ಅಂತ ಒಂದು ಸತಿ ನೋಡ್ಕೊಳ್ಳೋಣ. ಸೊ ನಾವು ಈಗ ನಮ್ಮ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಫಸ್ಟ್ ಚೇಂಜಸ್ ಇನ್ ಡೈಲಿ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಡೈಲಿ ಎವ್ರಿ ಡೇ ಲೈಫಲ್ಲಿ ಯಾವ್ಯಾವ ಥರ ಚೇಂಜಸ್ ನೋಡ್ತೀವಿ ಅಂತ, ಮತ್ತು ಆ ಚೇಂಜಸ್ನ ನಾವು ಫಿಸಿಕಲ್ ಹಾಗೂ ಕೆಮಿಕಲ್ ಚೇಂಜಸ್ ಆಗಿ ಕ್ಯಾಟಗರೈಸ್ ಮಾಡೋಣ. ಮತ್ತು ಕೆಮಿಕಲ್ ಚೇಂಜಸ್ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಥರ್ಡ್ ಸಬ್ ಟಾಪಿಕಲ್ಲಿ. ಮತ್ತು ನಮ್ಮ ಕೆಮಿಕಲ್ ರಿಯಾಕ್ಷನ್ಸ್ನ ರಿಪ್ರೆಸೆಂಟ್ ಮಾಡೋಕ್ಕೆ ಕೆಮಿಕಲ್ ಇಕ್ವೇಷನ್ಸ್ ಅಂತ ಬರುತ್ತೆ ಅಲ್ವಾ. ಸೊ ಆ ಕೆಮಿಕಲ್ ಇಕ್ವೇಷನ್ಸ್ದು ಬೇರೆ ಬೇರೆ ಟೈಪ್ಸ್ ಯಾವುದಿದೆ ಮತ್ತು ಹೇಗೆ ಅದನ್ನು ರಿಪ್ರೆಸೆಂಟ್ ಮಾಡ್ಬೋದು ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ ಮಕ್ಕಳೇ? ಸೊ ತುಂಬ ಡಿಲೇ ಮಾಡಿದೆ, ನಾವಿವತ್ತು ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನನ್ನ ಇಂಟ್ರೊಡಕ್ಷನ್. ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್ ಈ ಚಾನಲಲ್ಲಿ. ನನ್ನ ಹೆಸರು ಹರ್ಷಿತಾ SS. ನೀವು SS ಬದಲು ಸ್ಕ್ರೀನ್ಶಾಟ್ ಅಂತ ಕೂಡ ನನ್ನ ಕರಿಬಹುದು. ಓಕೆನಾ? ಸೊ SS ಅಂದರೆ ಸ್ಕ್ರೀನ್ಶಾಟ್ ಮಕ್ಕಳೇ. ಸೊ ನಮ್ಮ ಫಸ್ಟ್ ಸಬ್ ಟಾಪಿಕ್ ಚೇಂಜಸ್ ಇನ್ ಡೈಲಿ ಲೈಫ್. ನಮ್ಮ ಎವ್ರಿ ಡೇ ಲೈಫಲ್ಲಿ, ನಮ್ಮ ದೈನಿಕ ಜೀವನದಲ್ಲಿ ಎಷ್ಟೊಂದು ಥರ ಸಿಚುವೇಶನ್ಸ್ನ ನಾವು ಫೇಸ್ ಮಾಡಿರ್ತೀವಿ ಅಲ್ವಾ. ಬಟ್ ಅದಕ್ಕೆ ನಾವು ಗಮನ ಕೊಟ್ಟು ಅದರಲ್ಲಿ ಕರೆಕ್ಟಾಗಿ ಏನು ನಡೀತಿದೆ ಅಂತ ಅಷ್ಟೊಂದು ಅಬ್ಸರ್ವ್ ಮಾಡಿರಲ್ಲ ನಾವು. ಸೊ ಆ ತರಹ ಒಂದು 3 ಎಕ್ಸಾಂಪಲ್ಸ್ನ ನಾನಿಲ್ಲಿ ಹಾಕಿದ್ದೀನಿ. ಸೊ ಏನಕ್ಕೆ ಈ ಎಕ್ಸಾಂಪಲ್ಸ್ನ ನೋಡ್ಕೋಬೇಕು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಓಕೆನಾ? ಸೊ ಫಸ್ಟು ನಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್. ಮೊಟ್ಟೆ ತಿನ್ನೋರಿಗೆಲ್ಲ ಇದೊಂದು ಕಾಮನ್ ರುಟೀನಾಗಿ ತಿನ್ನುವಂಥ ಬ್ರೇಕ್ಫಾಸ್ಟ್ ಅಲ್ವಾ ಇದು, ಫ್ರೈಡ್ ಎಗ್ಸ್ ಅಲ್ವಾ. ಸೊ ಏನಾಗುತ್ತೆ, ನೀವು ಮೊಟ್ಟೆನ ಬೇಯಿಸ್ಬೇಕಾದ್ರೆ ಮೊಟ್ಟೆ ಹೊಡೆದು ಪ್ಯಾನ್ ಮೇಲೆ ಹಾಕಿದ ತಕ್ಷಣ ಅದರ ಬಿಳಿ ಭಾಗ ಏನಿರುತ್ತೆ, ಎಗ್ ವೈಟ್ ಅಂತ ನಾವೇನು ಕರಿತೀವಿ, ಅದು ಒಂಥರ ಟ್ರಾನ್ಸ್ಲೂಸೆಂಟ್ ಆಗಿರುತ್ತೆ ಅಲ್ವಾ ಮಕ್ಕಳೇ. ಟ್ರಾನ್ಸ್ಲೂಸೆಂಟ್ ಅಂದರೆ ಅದ್ರ ಮೊಟ್ಟೆ ಒಳಗಿಂದ ಪ್ಯಾನಿನ ತಳ ಸ್ವಲ್ಪ ಸ್ವಲ್ಪ ಕಾಣ್ತಿರುತ್ತೆ ನಿಮಗೆ. ಟ್ರಾನ್ಸ್ಪರೆಂಟ್ ಅಲ್ಲ, ಟ್ರಾನ್ಸ್ಲೂಸೆಂಟ್. ಸೊ ಅದು ನೀವು ತವ ಆನ್ ಮಾಡಿ, ಅಂದರೆ ಬೆಂಕಿ ಹಚ್ಚಿ ತವಾಗೆ, ಆಗ ಬಿಸಿ ಆಗ್ತಾ ಇದ್ದಂಗೆ ಆ ಮೊಟ್ಟೆದು ಆ ಟ್ರಾನ್ಸ್ಲೂಸೆಂಟ್ ಭಾಗ ಏನಿರುತ್ತೆ ಅದು ಒಪೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮಕ್ಕಳೇ. ಒಪೇಕ್ ಅಂದರೆ ಅದರ ಒಳಗಿಂದ ನಿಮಗೆ ತವಾದು ತಳ ಕಾಣ್ತಾನೆ ಇರಲ್ಲ ಹೋಗ್ತಾ ಹೋಗ್ತಾ ಅಲ್ವಾ. ಸೊ ಇದು ಒಂದು ಚೇಂಜ್ ನೀವು ಡೈಲಿ ಅಥವಾ ಒನ್ಸ್ ಇನ್ ಅ ವೈಲ್ ನೀವು ಅಬ್ಸರ್ವ್ ಮಾಡುವಂತಹ ಒಂದು ಚೇಂಜು. ಮತ್ತು ನೆಕ್ಸ್ಟು, ನೀವು ಅವತ್ತಿನ ದಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೇರ್ ಕಟ್ಟಿಗೆ ಹೋದ್ರಿ ಅಂದ್ಕೊಳ್ಳಿ, ಆಯಿತಾ. ಸೊ ಹೇರ್ ಸಲೂನಿಗೆಲ್ಲ ಹೋದಾಗ ನಿಮ್ಮ ಹೇರ್ ಡ್ರೆಸ್ಸರ್ ಏನು ಮಾಡ್ತಾರೆ, ಯೂಶ್ವಲಿ ಹೇರ್ ವಾಶ್ ಮಾಡ್ತಾರೆ ಮತ್ತು ಹೇರ್ ಡ್ರೈ ಮಾಡಿಬಿಟ್ಟು ಹೇರ್ ಕಟ್ ಮಾಡ್ತಾರೆ ಅಲ್ವಾ. ಸೊ ಅಲ್ಲಿ ಏನೇನಾಗ್ತಿದೆ, ಫಸ್ಟು ಹೇರ್ ವಾಶ್ ಮಾಡಿದಾಗ ಫುಲ್ ಕೂದಲು ಒದ್ದೆ ಆಗಿರುತ್ತೆ. ಅದಾದಮೇಲೆ ಹೇರ್ ಡ್ರೈ ಮಾಡಿದಾಗ ಅದು ಹೇರಲ್ಲಿರೋ ಮಾಯಿಶ್ಚರ್ ಎಲ್ಲ ಕಳ್ಕೊಳ್ಳುತ್ತೆ ಅಲ್ವಾ, ಹೇರ್ ಡ್ರೈ ಆಗುತ್ತೆ ಅಲ್ವಾ. ಅದಾದಮೇಲೆ ಹೇರ್ ಕಟ್ ಮಾಡಿದಾಗ ಕೂದಲಿನ ಲೆಂತು ಕಡಿಮೆ ಆಗುತ್ತೆ. ಹಾಗೆ ನೀವು ಹೇರ್ ಕಲರ್ ಮಾಡಿಬಿಡಿ ಅಂದರೆ ಕೂದಲಿನ ಬಣ್ಣ ಕೂಡ ಚೇಂಜ್ ಆಗ್ತಿದೆ ಅಲ್ವಾ ಇಲ್ಲಿ. ಸೊ ಅದು ಒಂದು ಡೈಲಿ ಅಲ್ಲದಿದ್ರೂ ನೀವು ಲೈಫಲ್ಲಿ ಎಷ್ಟೊಂದು ಸತಿ ಈ ಏನು ಸಿಚುವೇಶನ್ನ ನೀವು ಫೇಸ್ ಮಾಡಿರ್ತೀರ ಅಲ್ವಾ. ಸೊ ಅದು ಬಿಟ್ಟರೆ ಡೈಜೆಷನ್ ಆಫ್ ಫುಡ್. ಸೊ ಈಗ ನೀವು ಮೊಟ್ಟೆ ತಿನ್ಕೊಂಡು ನೆಕ್ಸ್ಟ್ ಹೇರ್ ಸ್ಟೈಲಿಸ್ಟ್ ಹತ್ರ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಎನರ್ಜಿ ಬೇಕಲ್ವಾ. ಸೊ ನಿಮ್ಮ ಎಗ್ಸ್ ಅಥವಾ ಬೇರೆ ಯಾವುದೇ ಬ್ರೇಕ್ಫಾಸ್ಟ್ ನೀವು ತಿಂದಿದ್ರು ಅದೇ ಬಾಡಿ ಒಳಗೆ ಬ್ರೇಕ್ ಡೌನ್ ಆಗಿ ನಿಮಗೆ ಎನರ್ಜಿ ಕೊಡುತ್ತೆ. ಅದು ಹೇಗೆ ಬ್ರೇಕ್ ಡೌನ್ ಆಗುತ್ತೆ ಆ ಪ್ರಾಸೆಸ್ನ ನಾವು ಡೈಜೆಷನ್ ಅಂತೀವಲ್ವಾ. ಸೊ ಇದು ಒಂಥರ ಇದು ಕೂಡ ನೀವು ಡೈಲಿ ಆಲ್ ದ ಟೈಮ್ ದಿನಕ್ಕೆ 3 ಹೊತ್ತು ನೀವು ಊಟ ಮಾಡ್ತೀರಾ ಅಥವಾ ತಿಂಡಿ ತಿಂತೀರಾ ಅಂದರೆ ಆಗ ನೀವು ನೋಡುವಂತಹ ಒಂದು ಸಿಚುವೇಶನ್ ಅಲ್ವಾ. ಸೊ ಈ 3ರಲ್ಲೂ ಏನು ಕಾಮನ್, ಏನನ್ನ ನಾನು ಪದೇ ಪದೇ ಹೇಳ್ತಿದ್ದೀನಿ, ಅದೊಂದು ವರ್ಡ್ ಯೂಸ್ ಮಾಡಿರ್ತೀನಲ್ವಾ, ಅದೇನಂದರೆ ಚೇಂಜಸ್. ಚೇಂಜ್ ಅಂದರೆ ಏನು ಮಕ್ಕಳೇ, ಯಾವುದೇ ತರಹ ಸಬ್ಸ್ಟೆನ್ಸ್ ಚೇಂಜ್ ಆದರೆ ಅದರ ಅರ್ಥ ಏನು, ದ ನೇಚರ್ ಆ್ಯಂಡ್ ಐಡೆಂಟಿಟಿ ಆಫ್ ದ ಇನಿಷಿಯಲ್ ಸಬ್ಸ್ಟೆನ್ಸ್ ಹ್ಯಾಸ್ ಚೇಂಜ್ಡ್, ಈಸ್ ನಾಟ್ ದ ಸೇಮ್. ಅದರ ಅರ್ಥ ಏನು, ಯಾವುದೇ ಪದಾರ್ಥ ಚೇಂಜ್ ಆಯಿತು ಅಂತ ನೀವು ಹೇಳಿದ್ರೆ ಅದರ ಒರಿಜಿನಲ್ ಮೂಲ ಗುಣಲಕ್ಷಣಗಳು ಅಥವಾ ಕ್ವಾಲಿಟೀಸ್ ಅಂತ ನಾವೇನಂತೀವಿ ಅದು ಬದಲಾಗಿದೆ ಅಂತ ಅರ್ಥ ಆಯಿತಾ. ಸೊ ಚೇಂಜಸ್ ಅಂದರೆ ಅದೇ
ಮುಂಚೆ ಇದ್ದ ಹಾಗೆ ಆಮೇಲೆ ಇರೋದಿಲ್ಲ ಆ ಪದಾರ್ಥ ಅಥವಾ ಆ ವಸ್ತು, ಆಯಿತಾ. ಸೊ ಅದನ್ನು ಚೇಂಜಸ್ ಅಂತೀವಿ. ಸೊ ನೀವು ನಿಮ್ಮ ಹಿಂದಿನ ಕ್ಲಾಸಲ್ಲೂ ಕಲ್ತಿರ್ಬೋದು ಈ ಎಲ್ಲ ಚೇಂಜಸ್. ನಾವು ಇಲ್ಲಿಗೆ ನಾನು ಕೊಟ್ಟಿರೋದು ಬರೀ 3 ಎಕ್ಸಾಂಪಲ್ಸ್ ಮಾತ್ರ, ಬಟ್ ನೀವು ಲೈಫಲ್ಲಿ ಎಷ್ಟೊಂದು ಥರ ಚೇಂಜಸ್ನ ನೋಡ್ತಿರ್ತೀರ ಅಲ್ವಾ. ಪ್ರತಿ ಒಂದು ಸೆಕೆಂಡಿಗೂ ನಿಮ್ಮ ಬಾಡಿ ಚೇಂಜ್ ಆಗ್ತಿರುತ್ತೆ, ನಿಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಆಗ್ತಿರುತ್ತೆ ಅಲ್ವಾ. ಸೊ ಇಷ್ಟು ದೊಡ್ಡ ಕಾನ್ಸೆಪ್ಟ್, ಇಷ್ಟು ದೊಡ್ಡ ಫಿನಾಮಿನಾ ಇದೆ ನಮ್ಮ ಚೇಂಜ್ ಅಲ್ವಾ. ಸೊ ಚೇಂಜ್ನ ನಾವು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ಸೊ ಯಾವುದದು? ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಸೊ ಯಾವ್ಯಾವ ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಈ ಚೇಂಜ್ ಫಿಸಿಕಲ್ಲ ಅಥವಾ ಕೆಮಿಕಲ್ಲ ಅಂತ ಡಿಸೈಡ್ ಮಾಡೋಕ್ಕಾಗತ್ತೆ ಅಂತ ಇಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಡೆಫಿನಿಷನ್ ನೋಡ್ಬೇಡ, ಓಕೆನಾ. ಸೊ ಫಿಸಿಕಲ್ ಚೇಂಜ್ ಯಾವಾಗ ನಡೆದಿದೆ? ಅ ಫಿಸಿಕಲ್ ಚೇಂಜ್, a substance undergoes change in its physical properties when a physical change occurs. Physical properties ಅಂದರೆ ಏನು ಮಕ್ಕಳೇ? ಒಂದು ಆಬ್ಜೆಕ್ಟ್ ಅಥವಾ ವಸ್ತುವಿನ ಆಕಾರ ಆಗಿರಲಿ, ಅಥವಾ ಅದರ ಕಲರ್ ಆಗಿರಲಿ, ಅಥವಾ ಅದರ ಸೈಜ್ ಆಗಿರಲಿ, ಆ ಗುಣಗಳಲ್ಲಿ ಚೇಂಜಸ್ ಆದರೆ ಅದನ್ನು ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ, ಓಕೆನಾ. ಬಟ್ ಕೆಮಿಕಲ್ ಚೇಂಜ್ ಅಂದ್ರೇನು? ಆ ಸಬ್ಸ್ಟೆನ್ಸ್ನ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಚೇಂಜಸ್ ನಡೀತಿದೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಆ ಸಬ್ಸ್ಟೆನ್ಸ್ನ ಆಟಮ್ಸ್, ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದ್ರ ಮಧ್ಯ ಇರೋ ಬಾಂಡ್ಸಲ್ಲಿ ಚೇಂಜಸ್ ಇರ್ಬೋದು. ಬಾಂಡ್ಸಲ್ಲಿ ಚೇಂಜಸ್ ಅಂದರೆ ಒಂದು ಬಾಂಡ್ ಬ್ರೇಕ್ ಆಗ್ಬೋದು ಅಥವಾ ಇನ್ನೊಂದು ಬಾಂಡ್ ಫಾರ್ಮ್ ಆಗ್ಬೋದು. ಸೊ ಈ ತರಹ ಅದರ ಕೆಮಿಕಲ್ ನೇಚರಲ್ಲಿ ಚೇಂಜಸ್ ಆದರೆ ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನು ಫಿಸಿಕಲ್ ಹಾಗೂ ಕೆಮಿಕಲ್ ಚೇಂಜಸಲ್ಲಿ ಅಂದರೆ, ನಾ ಹೇಳಿದ ಹಾಗೆ ಫಿಸಿಕಲ್ ಚೇಂಜಲ್ಲಿ ಕೆಮಿಕಲ್ ಬಾಂಡ್ಸ್ ಏನಿರುತ್ತೆ ಆಟಮ್ಸ್ ಮಧ್ಯೆ, ಅದರಲ್ಲಿ ಯಾವುದೇ ತರಹ ಬದಲಾವಣೆ ಆಗಲ್ಲ. ಆದರೆ ಕೆಮಿಕಲ್ ಚೇಂಜಲ್ಲಿ ಸಬ್ಸ್ಟೆನ್ಸಲ್ಲಿರೋ ಆಟಮ್ಸ್ಗಳ ಮಧ್ಯೆ ಇರೋ ಕೆಮಿಕಲ್ ಬಾಂಡಿಗೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಅದು ಮುರಿಲೂಬಹುದು ಅಥವಾ ಹೊಸದಾಗಿ ಫಾರ್ಮು ಆಗ್ಬೋದು. ಆ್ಯಂಡ್ ಒಂದೇ ಬಾಂಡ್ ಅಂತ ಅಲ್ಲ, ಎಷ್ಟೊಂದು ಬಾಂಡ್ಸ್ ಏನೇನು ಇಂಟ್ರ್ಯಾಕ್ಟ್ ಆಗ್ತಿರತ್ತೆ ಅದರೆಲ್ಲದರಲ್ಲೂ ಚೇಂಜ್ ಆಗೋವಂಥ ಸಾಧ್ಯತೆಗಳಿರುತ್ತೆ ಮಕ್ಕಳೇ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಫಿಸಿಕಲ್ ಚೇಂಜಲ್ಲಿ ಯಾವುದೇ ತರಹ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಿಲ್ಲ, ಓಕೆನಾ. ಸೊ ಫಿಸಿಕಲ್ ಚೇಂಜಲ್ಲಿ ನೋ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್. ಬಟ್ ಕೆಮಿಕಲ್ ಚೇಂಜಸಲ್ಲಿ ಒಂದು ಅಥವಾ ಸೆವರಲ್ ಹೊಸ ಸಬ್ಸ್ಟೆನ್ಸ್ಗಳು ಫಾರ್ಮ್ ಆಗುತ್ತೆ. ಸೊ ಇವೆರಡನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹಿಂದೆ ಕೊಟ್ಟಿದ್ದ ಎಕ್ಸಾಂಪಲ್ಸ್ನ ಯೂಸ್ ಮಾಡೋಣ, ಆಯಿತಾ. ಸೊ ಫಿಸಿಕಲ್ ಚೇಂಜಿನ ಎಕ್ಸಾಂಪಲ್ ಬಂದು ನಮ್ಮ ಕಟ್ಟಿಂಗ್ ಆಫ್ ಹೇರ್. ಯಾಕಂದರೆ ನೋಡಿ, ಇದು ಎಲ್ಲ ರೂಲ್ಸ್ನ ಫಾಲೋ ಮಾಡ್ತಿದೆ ಈ ಎಕ್ಸಾಂಪಲ್ ಅಲ್ವಾ. ಸೊ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಚೇಂಜ್ ಇನ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ನೀವು ಹೇರ್ ಕಟ್ ಮಾಡಿದಾಗ ಹೇರಿನ ಫಿಸಿಕಲ್ ಪ್ರಾಪರ್ಟಿ ಏನಿದೆ, ಲೆಂತ್, ಅದು ಚೇಂಜ್ ಆಗ್ತಿದೆ. ಮತ್ತು ನೋ ಎಫೆಕ್ಟ್ಸ್ ಆನ್ ಕೆಮಿಕಲ್ ಬಾಂಡ್ಸ್. ನಿಮ್ಮ ಹೇರಿನ ಕೆಮಿಕಲ್ ನೇಚರ್ ಮೇಲೆ ಯಾವುದೇ ತರಹ ಪರಿಣಾಮ ಬೀಳ್ತಿಲ್ಲ ನೀವು ಹೇರ್ ಕಟ್ ಮಾಡಿದಾಗ. ಮತ್ತು ನೋ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್. ನೀವು ಹೇರ್ ಕಟ್ ಮಾಡಿರೋ ಹೇರ್ ಕೆಳಗೆ ಬೀಳುತ್ತೆ ಹೊರತು ಹೇರಿನ ಹೊಸ ಹೇರ್ ಎಲ್ಲಿಂದಾನು ಫಾರ್ಮ್ ಆಗ್ತಿಲ್ಲ ಅಲ್ವಾ. ಸೊ ಕಟ್ಟಿಂಗ್ ಆಫ್ ಹೇರ್ ಇಸ್ ಅ ಫಿಸಿಕಲ್ ಚೇಂಜ್ ಮಕ್ಕಳೇ. ಹಾಗೆಯೇ ನೋಡಿ, ನಿಮ್ಮ ಫ್ರೈಯಿಂಗ್ ಆಫ್ ಎಗ್ಸ್ ಇಸ್ ಅ ಕೆಮಿಕಲ್ ಚೇಂಜ್. ಟ್ರಾನ್ಸ್ಲೂಸೆಂಟ್ ಆಗಿರೋ ಎಗ್ ವೈಟ್ ಒಪೇಕ್ ಆದಾಗ ಏನಕ್ಕಾಗತ್ತೆ ಅಂದರೆ ಅದರಲ್ಲಿರೋ ಕೆಮಿಕಲ್ ಬಾಂಡ್ಸ್ದು ವೇರಿಯೇಷನ್ಸ್ ಆಗುತ್ತೆ. ಅದಕ್ಕೆ ಎಗ್ ಫ್ರೈ ಮಾಡೋದು ಅಥವಾ ಬೇಯಿಸೋದು, ಆ ಫಿನಾಮಿನಾ ಬಂದು ಇಸ್ ಅನ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್ ಮಕ್ಕಳೇ. ಸೊ ನೆಕ್ಸ್ಟ್ ನಾವು ನಮ್ಮ ಕೆಮಿಕಲ್ ಚೇಂಜ್ ಅಂತ ಏನು ಕಾನ್ಸೆಪ್ಟ್ ಇದೆ ಅಲ್ವಾ, ಅದನ್ನು ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಆಯಿತಾ. ಇದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಆ್ಯಕ್ಟಿವಿಟಿ ಯಾವುದಿದೆ, ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್, ಆ ಆ್ಯಕ್ಟಿವಿಟಿನ ಇಟ್ಕೊಂಡು ನಾವು ಕೆಮಿಕಲ್ ಚೇಂಜಸ್ ಬಗ್ಗೆ ಜಾಸ್ತಿ ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ನೀವಲ್ಲಿ ಕೇಳ್ಬೋದು, ಇಷ್ಟೋದವರೆಗೂ ಚೇಂಜಸ್ ಅಂತಿದ್ರಿ, ಈಗ ಸಡನ್ನಾಗಿ ರಿಯಾಕ್ಷನ್ ಅಂತ ಏನಕ್ಕೆ ವರ್ಡ್ ಯೂಸ್ ಮಾಡ್ತಿದ್ದೀರಾ ಅಂತ. ರಿಯಾಕ್ಷನ್ಸ್ ಹಾಗೂ ಚೇಂಜಸ್ ಏನಿದೆ, ಕೆಮಿಕಲ್ ರಿಯಾಕ್ಷನ್ಸ್ ಹಾಗೂ ಕೆಮಿಕಲ್ ಚೇಂಜಸ್, ಅದೊಂಥರ ಸಿನಾನಿಮಸ್ ವರ್ಡ್ಸ್ ಮಕ್ಕಳೇ. ಸಿನಾನಿಮಸ್ ಅಂದರೆ 2 ಬೇರೆ ಪದಗಳು, ಬಟ್ ಅದರ ಅರ್ಥ ಆಲ್ಮೋಸ್ಟ್ ಒಂದೇ ಅಲ್ವಾ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಕೆಮಿಕಲ್ ಚೇಂಜ್ ಅಂತಲೂ ನೀವು ಅರ್ಥ ಮಾಡ್ಕೋಬೋದು. ಒಂದು ಕೆಮಿಕಲ್ ಚೇಂಜ್ ಆಗಿದೆ ಅಂದರೆ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ನಡೆದಿರುತ್ತೆ. ರಿಯಾಕ್ಷನ್ ವರ್ಡ್ ನಿಮಗೆ ಅದರ ಅರ್ಥ ಏನು ಅಂತ ಗೊತ್ತಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ, ಯಾಕಂದರೆ ಮುಂದೆ ಹೋಗ್ತಾ ರಿಯಾಕ್ಷನ್ ಏನೇನು ಇನ್ವಾಲ್ವ್ ಆಗುತ್ತೆ ರಿಯಾಕ್ಷನಲ್ಲಿ ಅಂತ ಎಲ್ಲ ನಾನು ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಈಗ ನೀವೇನು ಅರ್ಥ ಮಾಡ್ಕೋಬೇಕು, ಕೆಮಿಕಲ್ ಚೇಂಜ್ ಹಾಗೂ ಕೆಮಿಕಲ್ ರಿಯಾಕ್ಷನ್ ಆಲ್ಮೋಸ್ಟ್ ಒಂದೇ ಅರ್ಥ ಕೊಡುವಂಥ
ಪದಗಳು, ಓಕೆನಾ. ಸೊ ನಾನು ನಿಮ್ಮ ಒಂದು ಆ್ಯಕ್ಟಿವಿಟಿ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದೆ ಅಲ್ವಾ. ಸೊ ನಮ್ಮ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಇದರಲ್ಲಿ ಏನಾಗ್ತಿದೆ, ಫಸ್ಟು ನೀವು ಮೆಗ್ನೀಷಿಯಮ್ ಒಂದು ಮೆಟಲ್ ಮಕ್ಕಳೇ, ಅಂದರೆ ಲೋಹ ಅಲ್ವಾ ಅದು. ಸೊ ಅದರದ್ದು ಒಂದು ಸ್ಟ್ರಿಪ್ನ ತೊಗೊಂಡು, ನೀವು ಒಂದು ಪಟ್ಟಿನ ತೊಗೊಂಡು ಅದನ್ನು ಅದರ ತುದಿನ ಸ್ಯಾಂಡ್ ಪೇಪರ್ ಒಟ್ಟಿಗೆ ರಬ್ ಮಾಡಬೇಕು, ಆಯಿತಾ, ಅಂದರೆ ಉಜ್ಜಬೇಕು. ಆಮೇಲೆ ಅದಕ್ಕೆ ಬೆಂಕಿ ಹಚ್ಚಿದಾಗ ಏನಾಗ್ತಿದೆ, ಅದು ನಿಮ್ಮ ಎಕ್ಸ್ಪೆರಿಮೆಂಟ್ ಅಲ್ವಾ. ಮ್ಯಾಗ್ನೀಷಿಯಮ್ ರಿಬ್ಬನ್ನ ತೊಗೊಂಡು ಸ್ಯಾಂಡ್ ಪೇಪರ್ ಒಟ್ಟಿಗೆ ಕ್ಲೀನ್ ಮಾಡಿ ಅದನ್ನ ಬರ್ನ್ ಮಾಡಬೇಕಲ್ವಾ. ಸೊ ಅದಾದಮೇಲೆ ಅದು ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಬ್ರಿಲಿಯಂಟ್ ವೈಟ್ ಫ್ಲೇಮ್, ಅಂದರೆ ಒಂದು ಅದ್ಭುತ ಬಿಳಿಯಾದ ಜ್ವಾಲೆ ಏನು ಕಾಣಕ್ಕೆ ಸಿಗುತ್ತೆ ನಿಮಗೆ ಇಲ್ಲಿ. ಇದು ಬ್ರಿಲಿಯಂಟ್ ವೈಟ್ ಫ್ಲೇಮ್ ಅಲ್ವಾ. ಸೊ ಇಸ್ ಸೀನ್ ಆ್ಯಂಡ್ ದ ರಿಬ್ಬನ್ ಟರ್ನ್ಸ್ ಟು ಅ ವೈಟ್ ಪೌಡರ್. ಸೊ ಆ ರಿಬ್ಬನ್ ಏನಿತ್ತು, ನಿಮ್ಮ ಪಟ್ಟಿ ಏನಿತ್ತು, ಅದು ಉರಿದ ಮೇಲೆ ಒಂದು ವೈಟ್ ಪೌಡರ್, ಬೂದಿ, ಆ್ಯಶ್ ಅಂತ ನಾವೇನು ಕರಿತೀವಿ, ಅದಾಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಏನಾಗ್ತಿದೆ ಇದರಲ್ಲಿ, ಇದರ ಅರ್ಥ ಏನು ಅಂದರೆ, ವೈಟ್ ಪೌಡರ್. ಸೊ ಇದರ ಅರ್ಥ ಏನು ಅಂದರೆ, ಮೆಗ್ನೀಷಿಯಮ್ ಏನು ನಡೀತಿದೆ ಅಲ್ಲಿ ಅಂದರೆ, ನಮ್ಮ ಮೆಗ್ನೀಷಿಯಮ್, ನಮ್ಮ ಮೆಟಲ್ ಏನಿದೆ, ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್ ಟು ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡ್. ಸೊ ನಮ್ಮ ಮೆಗ್ನೀಷಿಯಮ್ ಅಲ್ಲಿರೋ ಆಟಮ್ಸ್ ಇರ್ಬೋದು ಇದೆ ಅಲ್ವಾ. ಸೊ ಅದು ನಮ್ಮ ಗಾಳಿಯಲ್ಲಿ ಇರುವಂತಹ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಅನ್ನೋದು ನಿಮಗೆ ಹೊಸ ಪದ ಅನಿಸ್ತಿದ್ರೆ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂದರೆ ಮೆಗ್ನೀಷಿಯಮಲ್ಲಿರೋ ಆಟಮ್ಸ್ ಆಕ್ಸಿಜನ್ನಿನ ಆಟಮ್ಸ್ ಒಟ್ಟಿಗೆ ಇಂಟರ್ಯಾಕ್ಟ್ ಮಾಡುತ್ತೆ, ಆಯಿತಾ. ರಿಯಾಕ್ಟ್ಸ್ ಅಂದರೆ ನೀವು ಸಿಂಪಲಾಗಿ ಹಾಗೆ ಅರ್ಥ ಮಾಡ್ಕೋಬೋದು, ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಇಂಟರ್ಯಾಕ್ಟ್ ಮಾಡ್ತಿದೆ. ಅಲ್ವಾ ಮಕ್ಕಳೇ. ಸೊ ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್ ಆಟಮ್ಸ್ ಇಂಟರ್ಯಾಕ್ಟ್ ಮಾಡಿದಾಗ ಅಥವಾ ರಿಯಾಕ್ಟ್ ಮಾಡಿದಾಗ ನಿಮಗೆ ಸಿಗುವಂತಹ ಪದಾರ್ಥನ ನಾವು ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಕರಿತೀವಿ ಮಕ್ಕಳೇ. ಆ ಮೆಗ್ನೀಷಿಯಮ್ ಆಕ್ಸೈಡೇ ಇಲ್ಲಿರುವಂತಹ ವೈಟ್ ಪೌಡರ್ ಅಲ್ವಾ. ಸೊ ಇಷ್ಟು ನಮ್ಮ ರಿಯಾಕ್ಷನ್, ನಮ್ಮ ಕೆಮಿಕಲ್ ರಿಯಾಕ್ಷನ್. ಸೊ ಇದರಲ್ಲಿ ನೀವು ಏನೇನು ಅಬ್ಸರ್ವ್ ಮಾಡಿದ್ರಿ, ಫಸ್ಟು ಒಂದು ಚೇಂಜ್ ಅಬ್ಸರ್ವ್ ಮಾಡಿರ್ತೀರ ಅಲ್ವಾ. ಯಾವುದದು, ನಮ್ಮ ಮೆಗ್ನೀಷಿಯಮ್ ಪಟ್ಟಿ ಏನಿದೆ ಇದು ಒರಿಜಿನಲ್ ಆಗಿ ಒಂದು ಸಿಲ್ವರ್ ಅಥವಾ ಗ್ರೇ ಕಲರಲ್ಲಿರುತ್ತೆ ಅಲ್ವಾ. ಇದು ಸುಟ್ಟಾದಮೇಲೆ ಇದರ ಕಲರ್ ಏನಿದೆ ವೈಟ್ ಆಗಿ ಚೇಂಜ್ ಆಗ್ತಿದೆ. ಮತ್ತು ಆ ಪಟ್ಟಿಯ ಟೆಂಪರೇಚರ್ ಕೂಡ ಅಥವಾ ತಾಪಮಾನ ಕೂಡ ಏನು ಇನ್ಕ್ರೀಸ್ ಆಗ್ತಿದೆ ಅಥವಾ ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ಇದು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಅಥವಾ ಗುಣಗಳು, ಚೇಂಜಿನ ಗುಣಗಳು ನೀವಿಲ್ಲಿ ಅಬ್ಸರ್ವ್ ಮಾಡಿರೋವಂಥದ್ದು. ಸೊ ಇದು ನಮ್ಮ ಸೂಚನೆಗಳು ಮಕ್ಕಳೇ, ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ತೋರ್ಸೋಕ್ಕೆ ಇದು ಒಂದಷ್ಟು ಕ್ಲೂಸ್ ಆಯಿತಾ ನಮಗೆ. ಸೊ ಇದೇ ತರಹ ಇನ್ನೊಂದು 2 ಕ್ಲೂಸ್ ಇದೆ, ಯಾವುದು ಅಂತ ಅದು ನೋಡೋಣ. ಸೊ ಇದು 4 ನಮ್ಮ ಸೂಚನೆಗಳಾಯ್ತಾ, ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆಯಾ ಇಲ್ವಾ ಅಂತ ಜಡ್ಜ್ ಮಾಡೋಕ್ಕೆ. ಸೊ ಯಾವುದು ಇದು, ಫಸ್ಟ್ ನಾವು ಮಾತಾಡಿದ ಹಾಗೆ ಅಲ್ಲ, ಈ ಪಾಯಿಂಟ್ ನಾವು ಮಾತಾಡಿಲ್ಲ. ಫಸ್ಟ್ ಸೂಚನೆ ಏನಿದೆ ಅದು ಚೇಂಜ್ ಇನ್ ಸ್ಟೇಟ್. ನಮ್ಮ ಸ್ಟೇಟ್ಸ್ ಆಫ್ ಮ್ಯಾಟರ್ ಇರುತ್ತೆ ಅಲ್ವಾ ಮಕ್ಕಳೇ. ಫಸ್ಟು ನಮ್ಮ ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್ ಮತ್ತು ಎಕ್ವಿಸ್. ಸೊ ಎಕ್ವಿಸ್ ಅಂದರೆ ಏನು, ಎಕ್ವಿಸ್ ಸೊಲ್ಯೂಷನ್ ಅಂದರೆ ಏನು ಅಂತ ನಿಮಗೆ ಈಗ ಗೊತ್ತಾಗ್ತಿಲ್ಲ ಅಂದರೆ ಇಟ್ಸ್ ಓಕೆ, ಯಾಕಂದರೆ ನಾನು ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ನಮ್ಮ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಹಾಗೂ ಎಕ್ವಿಸ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ವಾ. ಸೊ ಇದರಲ್ಲಿ ಯಾವುದೇ ಪದಾರ್ಥ ಒಂದು ಸ್ಟೇಟ್ ಆಫ್ ಮ್ಯಾಟರಿಂದ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ಗೆ ಕನ್ವರ್ಟ್ ಆಯಿತು ಅಂದರೆ ಆಗ ನಿಮಗೆ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ನೀವು ಅಂದಾಜು ಮಾಡ್ಬೋದು, ಓಕೆನಾ. ಸೊ ಅದು ಸಾಲಿಡಿಂದ ಗ್ಯಾಸ್ ಆಗಿರ್ಬೋದು, ಗ್ಯಾಸಿಂದ ಲಿಕ್ವಿಡ್ ಆಗಿರ್ಬೋದು. ಸೊ ಯಾವುದೇ ತರಹ ಕನ್ವರ್ಷನ್ ನಡಿಬೋದು, ಓಕೆನಾ. ಸೊ ಅದಾದಮೇಲೆ ನಾವು ಅಬ್ಸರ್ವ್ ಮಾಡಿದೀಗ ಚೇಂಜ್ ಇನ್ ಕಲರ್. ಸೊ ನಮ್ಮ ಗ್ರೇ ಅಥವಾ ಸಿಲ್ವರ್ ಇರೋ ಪಟ್ಟಿ ವೈಟ್ ಬೂದಿಯಾಗಿ ಕನ್ವರ್ಟ್ ಆಯಿತು ಅಲ್ವಾ ಮಕ್ಕಳೇ. ಸೊ ಒಂದು ಕಲರ್ ಚೇಂಜ್ ಆಗಿದೆ ಒಂದು ಪದಾರ್ಥದ್ದು ಅಂದರೆ ನೀವು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ಡಿಸೈಡ್ ಮಾಡ್ಬೋದು, ಓಕೆನಾ. ಮತ್ತು ನೆಕ್ಸ್ಟು ಎವಲ್ಯೂಷನ್ ಆಫ್ ಗ್ಯಾಸ್ ಅಥವಾ ಅನಿಲ ಅಂತ ನಾವೇನು ಹೇಳ್ತೀವಿ, ಯಾವುದೇ ಪದಾರ್ಥ ಚೇಂಜ್ ಆದಾಗ ಅದರಿಂದ ಗ್ಯಾಸ್ ಇವಾಲ್ವ್ ಆಯಿತು ಅಂದರೆ ಆಚೆ ಬಂತು ಅಂತ ಅರ್ಥ ಅಲ್ವಾ. ಸೊ ಗ್ಯಾಸ್ ಕಣ್ಣಿಗೆ ಕಾಣುವಂಥ ಗ್ಯಾಸ್ ಇರ್ಬೋದು, ಅಂದರೆ ಹೊಗೆ ಥರ ಗ್ಯಾಸ್ ಇರ್ಬೋದು, ಅಥವಾ ಕಣ್ಣಿಗೆ ಕಾಣದಿರೋವಂಥ ಗ್ಯಾಸು
ಆಗಿರ್ಬೋದು ಅಲ್ವಾ. ಸೊ ಈ ಥರ ಗ್ಯಾಸ್ ಹೊರಗೆ ಬಂದರೆ ಅಲ್ಲಿ ಒಂದು ಕೆಮಿಕಲ್ ಚೇಂಜ್ ಆಗಿದೆ ಅಂತ ನೀವು ಅಂದಾಜು ಮಾಡ್ಬೋದು. ಮತ್ತು ನೆಕ್ಸ್ಟು ಚೇಂಜ್ ಇನ್ ಟೆಂಪರೇಚರ್, ತಾಪಮಾನದ ಬದಲಾವಣೆ ಅಂದಿದೆ. ತಾಪಮಾನ ಅಥವಾ ಟೆಂಪರೇಚರ್ ಅಂದರೆ ಏನಿಲ್ಲ ಮಕ್ಕಳೇ, ಒಂದು ಪದಾರ್ಥ ಎಷ್ಟು ಬಿಸಿ ಅಥವಾ ಎಷ್ಟು ತಣ್ಣಗೆ ಇದೆ ಅಂತ ಮೆಜರ್ ಮಾಡುವಂತಹ ಒಂದು ಟರ್ಮ್ ಆಯಿತಾ ಅದು. ಸೊ ಈಗ ತುಂಬ ಬಿಸಿಯಾಗಿರೋ ಪದಾರ್ಥ ತುಂಬ ತಣ್ಣಗಾಗ್ಬೋದು, ಅಥವಾ ತುಂಬ ತಣ್ಣಗಿರೋ ಪದಾರ್ಥ ಪುನಃ ಬಿಸಿ ಆಗ್ಬೋದು ಆಯಿತಾ. ಸೊ ಯಾವುದೇ ತರಹ ಚೇಂಜ್ ಇನ್ ಟೆಂಪರೇಚರ್ ಆದರೆ ಆಗ ನೀವು ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ಡಿಸೈಡ್ ಮಾಡ್ಬೋದು ಅಲ್ವಾ. ಆದರೆ ಇದು 4ಕ್ಕೆ ನಿಮಗೆ ಫುಲ್ ಏನು ಪಕ್ಕಾ ಇಲ್ಲಿ ಕೆಮಿಕಲ್ ಚೇಂಜ್ ನಡೆದಿದೆ ಅಂತ ಡಿಸೈಡ್ ಮಾಡೋಕ್ಕೆ ಈ 4 ಪಾಯಿಂಟ್ಸು ಸಾಕಾಗೋದಿಲ್ಲ. ಇನ್ನೊಂದು 2 ಎಕ್ಸ್ಟ್ರಾ ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಯಾಕೆ ಆ ಪಾಯಿಂಟ್ಸ್ ಏನು ಅಂತ ನಿಮಗೊಂದು ಎಕ್ಸಾಂಪಲ್ ಒಟ್ಟಿಗೆ ನಾನು ಅರ್ಥ ಮಾಡಿಸ್ತೀನಿ ಆಯಿತಾ. ಸೊ ಫಸ್ಟ್ ಏನಿದೆ, ನಮ್ಮ ವಾಟರ್ನ ನಾವು ಬಾಯ್ಲ್ ಮಾಡ್ತೇವಲ್ವ, ಬಾಯ್ಲಿಂಗ್ ಆಫ್ ವಾಟರ್, ನೀವು ದಿನ ನೀರನ್ನ ಕಾಯಿಸ್ಬೋದು ಅಲ್ವಾ. ಸೊ ಅದು ಕೂಡ ಒಂದು ಚೇಂಜ್ ಯಾಕೆ ಅಂದರೆ ಇಲ್ಲಿ ನಾನು ಮೆನ್ಷನ್ ಮಾಡ್ದಂಗೆ ಚೇಂಜ್ ಇನ್ ಸ್ಟೇಟ್ ಕೂಡ ನಡೀತಿದೆ ಅಲ್ಲಿ ಅಲ್ವಾ ಮಕ್ಕಳೇ. ಸೊ ಲಿಕ್ವಿಡ್ ವಾಟರ್ ಏನಿದೆ ಬಿಸಿ ಆಗ್ತಾ ಅದು ಆವಿ ಅಥವಾ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಅದೊಂದು ಚೇಂಜ್ ಇನ್ ಸ್ಟೇಟ್ ನೋಡ್ತಿದ್ದೀರಿ ನೀವು. ಅಲ್ಲಿ ಲಿಕ್ವಿಡ್ ಆಗಿರೋದು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಿದೆ. ಮತ್ತು ಅಲ್ಲಿ ಚೇಂಜ್ ಇನ್ ಟೆಂಪರೇಚರ್ ಕೂಡ ಕಾಣಿಸ್ತಿದೆ ಅಲ್ವಾ ನಿಮಗೆ. ಆ ನೀರಿಗೆ ಬಿಸಿ ಶಾಖ ಕೊಟ್ಟು ತಾನೇ ನೀವು ಅದನ್ನು ಆವಿಯಾಗಿ ಕನ್ವರ್ಟ್ ಮಾಡೋದು. ಸೊ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಇವೆರಡೂ ನಿಮಗೆ ಚೇಂಜಸ್ ಕಾಣ್ತಿದ್ರು ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂದರೆ ಈಗ ನೀವು ವಾಟರ್ನ ಬಾಯ್ಲ್ ಮಾಡ್ತಾ ಅದು ಲಿಕ್ವಿಡಿಂದ ಗ್ಯಾಸ್ ಆಗಿ ಕನ್ವರ್ಟ್ ಆದ್ರೂ ಅದರ ಕೆಮಿಕಲ್ ಫಾರ್ಮುಲಾ ಏನಿದೆ, ವಾಟರಿನ ಕೆಮಿಕಲ್ ಫಾರ್ಮುಲಾ ನಮ್ಮ H2O. ಸೊ H2O ಅಲ್ಲಿ ಯಾವುದೇ ತರಹ ಚೇಂಜಸ್ ಕಾಣ್ತಿಲ್ಲ. ಹೆಚ್ ಆ್ಯಟಮ್ ಮತ್ತು O ಆ್ಯಟಮ್ ಮಧ್ಯೆ ಇರೋ ಇಂಟರಾಕ್ಷನ್ ಹಾಗೇ ಇರುತ್ತೆ ಆಯಿತಾ. ಆಮೇಲೆ ಯಾವುದೇ ತರಹ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಿಲ್ಲ ಮಕ್ಕಳೇ. ಸೊ ನಾನು ಏನು ಹೇಳಿದೆ ನಿಮಗೆ ಲಾಸ್ಟ್ ಸ್ಲೈಡಲ್ಲಿ, ಕೆಮಿಕಲ್ ಚೇಂಜ್ ಅಂತ ನೀವು ಪಕ್ಕ ಯಾವಾಗ ಗೊತ್ತಾಗುತ್ತೆ ಒಂದು ಕೆಮಿಕಲ್ ಚೇಂಜ್ ನಡೆದಿದೆ ಅಂತ ಅಂದರೆ ಅಲ್ಲಿ ಒಂದು ಕೆಮಿಕಲ್ ಬಾಂಡ್ಸ್ ಮಧ್ಯೆ ಚೇಂಜಸ್ ಇರಬೇಕು ಮತ್ತು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಿರಬೇಕು. ಸೊ ನಮ್ಮ ಬಾಯ್ಲಿಂಗ್ ಆಫ್ ವಾಟರ್ ನಿಮಗೆ ಅಟ್ ಫಸ್ಟ್ ನಿಮಗೆ ಇದೊಂದು ಕೆಮಿಕಲ್ ಚೇಂಜ್ ಅಂತ ಅನಿಸ್ತಿದ್ರು, ಇದು ಕೆಮಿಕಲ್ ಚೇಂಜ್ ಅಲ್ಲ. ಸೊ ನೀವು ಯಾವಾಗಲೂ ಈ 4 ಪಾಯಿಂಟ್ಸ್ ಒಟ್ಟಿಗೆ ಈ 2 ಪಾಯಿಂಟ್ಸ್ ಎಕ್ಸ್ಟ್ರಾ ನೆನ್ಪಿಟ್ಕೊಳ್ಳಿ. ನಮ್ಮ ಕೆಮಿಕಲ್ ಬಾಂಡ್ಸಲ್ಲಿ ಚೇಂಜ್ ಆಗಬೇಕು, ಆ್ಯಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಮಧ್ಯೆ ಇರೋ ಕೆಮಿಕಲ್ ಬಾಂಡ್ಸ್, ಮತ್ತು ನಮ್ಮ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಬೇಕು ಅಲ್ವಾ. ಸೊ ಆಗ ಮಾತ್ರ ಇಲ್ಲೊಂದು ಕೆಮಿಕಲ್ ಚೇಂಜ್ ಅಥವಾ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ನೀವು ಜಡ್ಜ್ ಮಾಡೋಕ್ಕೆ ಸಾಧ್ಯ. ಸೊ ಈಗ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಮತ್ತು ಆ ಎಕ್ಸ್ಪೆರಿಮೆಂಟ್ನೂ ನೀವು ಅರ್ಥ ಮಾಡ್ಕೊಂಡಿರ್ತೀರ ಅಲ್ವಾ. ಸೊ ಈಗ ನೀವು ನಿಮ್ಮ ಫ್ರೆಂಡ್ ಹತ್ರ ಹೋಗ್ಬಿಟ್ಟು, ನಾನಿಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಕಲಿತೆ, ಒಂದು ಮೆಗ್ನೀಷಿಯಮ್ ರಿಬ್ಬನ್ನ ಸುಟ್ಟೆ, ನೀವು ಆ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಷ್ಟೊತ್ತು ಹಿಡಿಯುತ್ತೆ ಅಲ್ವಾ. ಸೊ ನಾನೊಂದು ಮ್ಯಾಗ್ನೀಷಿಯಮ್ ರಿಬ್ಬನ್ ತೊಗೊಂಡೆ, ಅದಕ್ಕೆ ಬೆಂಕಿ ಹಚ್ಚಿದೆ, ಅದು ಬೂದಿ ಆಯಿತು, ಇಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟೊಂದು ಎನರ್ಜಿ ಬೇಕಲ್ವಾ ಮಕ್ಕಳೇ. ಸೊ ನಮ್ಮ ಸೈಂಟಿಸ್ಟ್ಸ್ ಎಲ್ಲ, ಮುಂಚಿನ ಕಾಲದ ಸೈಂಟಿಸ್ಟ್ಸ್ ಎಲ್ಲ ಏನು ಮಾಡಿದ್ರು ಅಂದರೆ ಈ ಪ್ರಾಸೆಸ್ನ ಇನ್ನೂ ಸುಲಭ ಅಥವಾ ಈಸಿ ಮಾಡೋಕ್ಕೆ ಕೆಮಿಕಲ್ ಇಕ್ವೇಷನ್ಸ್ ಅಂತ ಒಂದು ಕಾನ್ಸೆಪ್ಟನ್ನ ತಂದರು ಆಯಿತಾ. ಸೊ ಏನಿದು ಕೆಮಿಕಲ್ ಇಕ್ವೇಷನ್ಸ್? ನಮ್ಮ ಕೆಮಿಕಲ್ ಇಕ್ವೇಷನ್ ಏನಂದರೆ ಯಾವುದೇ ರಿಯಾಕ್ಷನ್ನ ಈಸಿಯಾಗಿ ಅಂದರೆ ಸುಲಭವಾಗಿ ಡೆಪಿಕ್ಟ್ ಮಾಡೋಕ್ಕೆ ಅಥವಾ ವರ್ಣಿಸೋಕ್ಕೆ ಅಥವಾ ಬರೆಯೋಕ್ಕೆ ಈಸಿ ಆಗೋ ಹಾಗೆ ಇರುವಂತಹ ಒಂದು ಕಾನ್ಸೆಪ್ಟ್. ಕೆಮಿಕಲ್ ಇಕ್ವೇಷನ್ಸಲ್ಲಿ ಏನೇನಿದೆ, ಯಾವ್ಯಾವ ಭಾಗಗಳಿದೆ, ಇದರ ಮಹತ್ವ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಕೆಮಿಕಲ್ ಇಕ್ವೇಷನ್ ಬರೆಯುವಾಗ ಫಸ್ಟು ನೀವೇನು ಬರೀತೀರಾ, ನಮ್ಮ ರಿಯಾಕ್ಟೆಂಟ್ಸ್ ಬರೀತೀರಾ. ಏನಿದು ರಿಯಾಕ್ಟೆಂಟ್ಸ್ ಅಂತ ಹೇಳ್ಬೋದು ನೀವು. ರಿಯಾಕ್ಟೆಂಟ್ಸ್ ಏನಂದರೆ ಯಾವ ಪದಾರ್ಥ ಕೆಮಿಕಲ್ ಚೇಂಜ್ ಯಾವ ಪದಾರ್ಥದಲ್ಲಿ ಕೆಮಿಕಲ್ ಚೇಂಜ್ ನಡೀತಿದೆಯೋ ಅದನ್ನು ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಡೆಫಿನೇಷನ್ ಇದೆ, ಸಬ್ಸ್ಟೆನ್ಸಸ್ ದ್ಯಾಟ್ ಅಂಡರ್ಗೋ ಕೆಮಿಕಲ್ ಚೇಂಜ್ ಇನ್ ದ ರಿಯಾಕ್ಷನ್ ಈಸ್ ನೋನ್ ಆಸ್ ಅ ರಿಯಾಕ್ಟೆಂಟ್. ಸೊ ಇಲ್ಲಿ ಈ ನಮ್ಮ ಎಕ್ಸಾಂಪಲಲ್ಲಿ ಯಾವ್ದು ನಮ್ಮ ರಿಯಾಕ್ಟೆಂಟ್ಸ್, ಫಸ್ಟು ನಮ್ಮ ಮೆಗ್ನೀಷಿಯಮ್ ಮತ್ತು ನಮ್ಮ ಆಕ್ಸಿಜನ್. ಸೊ ಇವೆರಡು ರಿಯಾಕ್ಟ್ ಆದ್ರೇ ನಮಗೆ ಇನ್ನೊಂದು ಹೊಸ ಪದಾರ್ಥ ಆಚೆ ಬರೋದು ಅಲ್ವಾ. ಸೊ ಈ ರಿಯಾಕ್ಟೆಂಟ್ಸ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್, ನಿಮ್ಮ ಎಡಗಡೆ
ಗೆ ಬರೀತೀರ ಆಯಿತಾ. ಸೊ ರಿಯಾಕ್ಟೆಂಟ್ಸ್ನ ಯಾವಾಗಲೂ ಎಡಗಡೆ ಬರಿಬೇಕು. ಮತ್ತು ಬಲಗಡೆ ಏನು ಬರ್ತಿದ್ದೇವೆ ನಾವು, ಇದು ನಮ್ಮ ಪ್ರಾಡಕ್ಟ್ ಮಕ್ಕಳೇ. ನಾ ಹೇಳಿದೆ ಮೆಗ್ನೀಷಿಯಮ್ ಹಾಗೂ ಆಕ್ಸಿಜನ್ ಏನು ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಏನಿದೆ ಇದು ಇಂಟರ್ಯಾಕ್ಟ್ ಮಾಡಿ ನಮಗೆ ಮೆಗ್ನೀಷಿಯಮ್ ಆಕ್ಸೈಡ್ನ ಕೊಡುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಈ ಮೆಗ್ನೀಷಿಯಮ್ ಆಕ್ಸೈಡ್ ಏನಿದೆ ನಮ್ಮ ರಿಯಾಕ್ಟೆಂಟ್ಸಲ್ಲಿ ಕೆಮಿಕಲ್ ಚೇಂಜ್ ಆಗಿ ಆಚೆ ಬರುವಂತಹ ಆ ಪದಾರ್ಥನ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆನಾ ಮಕ್ಕಳೇ. ಸೊ ಡೆಫಿನೇಷನ್ ಏನು, ದ ನ್ಯೂ ಸಬ್ಸ್ಟೆನ್ಸ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂರಿಂಗ್ ಆರ್ ಆಫ್ಟರ್ ದ ರಿಯಾಕ್ಷನ್ ಇಸ್ ನೋನ್ ಆಸ್ ಅ ಪ್ರಾಡಕ್ಟ್. ಇದನ್ನು ನಾವು ಯಾವಾಗಲೂ ರೈಟ್ ಹ್ಯಾಂಡ್ ಸೈಡಲ್ಲಿ ಬರಿಬೇಕು, ಅಂದರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್. ಸೊ ಬಲಗಡೆ ಅಂತ ನಾವೇನಂತೀವಿ ಆ ಕಡೆ ನಮ್ಮ ಪ್ರಾಡಕ್ಟ್ಸ್ನ ಬರಿಬೇಕು. ಸೊ ಇಲ್ಲಿ ನಮ್ಮ ರಿಯಾಕ್ಟೆಂಟ್ಸ್ ಹಾಗೂ ಪ್ರಾಡಕ್ಟ್ಸ್ನ ಬಿಟ್ಟು ಎರಡು ಇಂಪಾರ್ಟೆಂಟ್ ಸಿಂಬಲ್ಸ್ ಇದೆ ಅಲ್ವಾ. ಯಾವುದದು, ಅದು ನಮ್ಮ ಫಸ್ಟ್ ನಮ್ಮ ಪ್ಲಸ್ ಸಿಂಬಲ್. ಸೊ ಇಲ್ಲಿ ಬರೆದಿರೋ ಪ್ಲಸ್ ಸಿಂಬಲ್ನ ನೀವು ಇಂಗ್ಲೀಷಿನ ಆ್ಯಂಡ್ ಪದ ಅಥವಾ ಕನ್ನಡದ ಹಾಗೂ ಪದಕ್ಕೆ ಕಂಪೇರ್ ಮಾಡ್ಬೋದು. ಸೊ ಇಲ್ಲಿ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ನ ನೀವು ಮೆಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು, ಅಥವಾ ಮೆಗ್ನೀಷಿಯಮ್ ಹಾಗೂ ಆಕ್ಸಿಜನ್ ಅಂತ ಕೂಡ ಕರಿಬಹುದು ಅಲ್ವಾ. ಸೊ ಪ್ಲಸ್ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ಯಾವ್ಯಾವ ರಿಯಾಕ್ಟೆಂಟ್ಸ್ ಇನ್ನು ಮಾಲಿಕ್ಯೂಲ್ಸ್ ಇಂಟರ್ಯಾಕ್ಟ್ ಆಗ್ತಿದೆ ಅಂತ ನಿಮಗೆ ಐಡಿಯಾ ಕೊಡುತ್ತೆ. ಮತ್ತು ಎರಡು ಸೆಪ್ರೇಟ್ ರಿಯಾಕ್ಟೆಂಟ್ಸಿನ ಹೆಸರನ್ನ ಸೆಪ್ರೇಟ್ ಮಾಡೋಕ್ಕೆ ನಮ್ಮ ಪ್ಲಸ್ ಸಿಂಬಲ್ನ ನಾವು ಯೂಸ್ ಮಾಡ್ಬೋದು. ಓಕೆನಾ ಮಕ್ಕಳೇ. ಸೊ ಇದು ಆ್ಯಂಡ್ ಥರ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ನಾವೇನು ಕಾಣ್ತಿದ್ದೀವಿ, ನಮ್ಮ ಆ್ಯರೋ ಸಿಂಬಲ್, ನಮ್ಮ ಬಾಣದ ಸಿಂಬಲ್ ಅಲ್ವಾ. ಸೊ ಏನಿದ್ರ ಇಂಪಾರ್ಟೆನ್ಸ್ ಏನು ನಮ್ಮ ಆ್ಯರೋ ಸಿಂಬಲ್ದು, ಆ್ಯರೋ ಸಿಂಬಲ್ ಬಂದು ಡೈರೆಕ್ಷನ್ ಆಫ್ ರಿಯಾಕ್ಷನ್ನ ತೋರಿಸುತ್ತೆ ಮಕ್ಕಳೇ. ಡೈರೆಕ್ಷನ್ ಆಫ್ ರಿಯಾಕ್ಷನ್ ಅಂದರೆ ಏನಿಲ್ಲ. ಸೊ ಅದು ಡೈರೆಕ್ಷನ್ ಆಫ್ ರಿಯಾಕ್ಷನ್ ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ನಿಮ್ಮ ರಿಯಾಕ್ಟೆಂಟ್ಸಿಂದ ಪ್ರಾಡಕ್ಟ್ಸ್ ಬರ್ತಿದೆಯಾ, ಅಂದರೆ ರಿಯಾಕ್ಟೆಂಟ್ಸ್ ಎರಡು ಕಂಬೈನ್ ಆಗಿ ಅಥವಾ ರಿಯಾಕ್ಟೆಂಟ್ಸ್ ಮಾಲಿಕ್ಯೂಲ್ಸ್ ಇಂಟರ್ಯಾಕ್ಟ್ ಮಾಡಿ ಪ್ರಾಡಕ್ಟ್ನ ಕೊಡ್ತಿದೆಯಾ, ಅಥವಾ ಪ್ರಾಡಕ್ಟಿಂದ ವಾಪಸ್ ನಿಮಗೆ ರಿಯಾಕ್ಟೆಂಟ್ಸ್ ಸಿಗ್ತಿದೆಯಾ ಅಂತ ನಿಮಗೆ ಐಡಿಯಾ ಕೊಡುವಂತಹ ಸಿಂಬಲ್ ಬಂದು ನಮ್ಮ ಆ್ಯರೋ ಸಿಂಬಲ್. ರಿಯಾಕ್ಟೆಂಟ್ಸಿಂದ ಪ್ರಾಡಕ್ಟ್ಸಿಗೆ ಸಿಕ್ಕಿದ್ರೆ ಆ್ಯರೋ ನಿಮ್ಮ ಪ್ರಾಡಕ್ಟ್ಸ್ ಕಡೆಗೆ ಫೇಸ್ ಮಾಡುತ್ತೆ, ಮತ್ತು ಪ್ರಾಡಕ್ಟ್ಸಿಂದ ರಿಯಾಕ್ಟೆಂಟ್ಸ್ ಸಿಕ್ಕಿದ್ರೆ ಆ್ಯರೋ ನಿಮ್ಮ ರಿಯಾಕ್ಟೆಂಟ್ಸ್ ಕಡೆಗೆ ಫೇಸ್ ಮಾಡುತ್ತೆ. ಓಕೆನಾ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಫೇಸ್ ಮಾಡುತ್ತೆ. ಸೊ ಇಲ್ಲಿರುವಂಥ ನಮ್ಮ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ಸ್ ಒಟ್ಟುಗೂಡಿ ಅಥವಾ ಇಂಟರ್ಯಾಕ್ಟ್ ಮಾಡಿ ಪ್ರಾಡಕ್ಟ್ ಕೊಡ್ತಿದೆ ಅಲ್ವಾ ಮಕ್ಕಳೇ. ಸೊ ಇದನ್ನು ನಾವು ಉಲ್ಟಾ ಬರೆದ್ರೆ ಈ ರಿಯಾಕ್ಷನ್ನಲ್ಲಿ ಈ ಪ್ರಾಸೆಸ್ ನಡೆಯಲ್ಲ, ಅಂದರೆ ಪ್ರಾಡಕ್ಟಿಂದ ರಿಯಾಕ್ಟಿಂಗ್ ಸಿಗಲ್ಲ. ಬಟ್ ಉಲ್ಟಾ ಬರೆದ್ರೆ ನೀವು ಏನು ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯಿತಾ. ಉಲ್ಟಾ ಬರೆದ್ರೆ ಈ ಪ್ರಾಡಕ್ಟ್ ಮೆಗ್ನೀಷಿಯಮ್ ಆಕ್ಸೈಡಿಂದ ಪುನಃ ನಮಗೆ ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್ ಸಿಗ್ತಿದೆ ಅಂತ ಅರ್ಥ. ಸೊ ಈ ಥರ ಉಲ್ಟಾ ನಡೆಯೋ ರಿಯಾಕ್ಷನ್ಸ್ದು ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಿದ್ರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನೀವು. ಸೊ ಈ ಕೆಮಿಕಲ್ ಇಕ್ವೇಷನ್ಸ್ ಇಷ್ಟು ಇಂಪಾರ್ಟೆಂಟ್ ಅಂದೆ ಅಲ್ವಾ. ಸೊ ಇದನ್ನು ಬರೆಯೋಕ್ಕೆ ಬೇರೆ ಬೇರೆ ರೀತಿ ಕೂಡ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಯಾವುದಿದು, ಯಾವ್ಯಾವ ಟೈಪ್ಸ್ ಆಫ್ ಕೆಮಿಕಲ್ ಇಕ್ವೇಷನ್ಸ್ ಇದೆ. ಫಸ್ಟ್ ನಾವೇನು ಬರ್ತಿದ್ವಿ, ಇಲ್ಲಿ ಪದಗಳನ್ನ ಇಡೀ ಪದಗಳನ್ನ ಯೂಸ್ ಮಾಡ್ಕೊಂಡು ಬರ್ದಿದ್ದೀವಿ ಅಲ್ವಾ. ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಮೆಗ್ನೀಷಿಯಮ್ ಆಕ್ಸೈಡ್. ಸೊ ಈ ರಿಪ್ರೆಸೆಂಟೇಷನ್ ಹೀಗೆ ಬರೆಯೋದನ್ನ ನಾವು ವರ್ಡ್ ಇಕ್ವೇಷನ್ ಅಂತ ಕರಿತೀವಿ. ವರ್ಡ್ ಅಂದರೆ ಪದ ಅಲ್ವಾ. ಸೊ ಸಂಪೂರ್ಣ ಪದ ಅಥವಾ ಹೋಲ್ ವರ್ಡ್ಸ್ನ ಯೂಸ್ ಮಾಡ್ಕೊಂಡು ಬರೆಯೋದನ್ನ ನಾವು ವರ್ಡ್ ಇಕ್ವೇಷನ್ ಅಂತ ಕರಿತೀವಿ. ಇದನ್ನು ಇನ್ನೂ ಸಿಂಪಲ್ ಆಗಿ ಮಾಡೋಕ್ಕೆ ಏನು ಮಾಡ್ಬೋದು ನಾವು, ಈ ಮೆಗ್ನೀಷಿಯಮ್ ಆಕ್ಸಿಜನ್ ಮೆಗ್ನೀಷಿಯಮ್ ಆಕ್ಸೈಡಿಗೆಲ್ಲ ಕೆಮಿಕಲ್ ಫಾರ್ಮುಲೇ ಇರುತ್ತೆ ಅಲ್ವಾ ಮಕ್ಕಳೇ. ಅದನ್ನು ಕೆಮಿಕಲ್ ಫಾರ್ಮುಲಾಸ್ ಆಗಿ ನೀವು ರಿಪ್ರೆಸೆಂಟ್ ಅಥವಾ ಡೆಪಿಕ್ಟ್ ಅಥವಾ ಬರಿಬೋದು ಅಲ್ವಾ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಕೂಡ ನಾವು ಇದನ್ನು ಈ ಇಕ್ವೇಷನ್ನ ಬರಿಬಹುದು. ಸೊ ಅದನ್ನು ನಾವು ಇಕ್ವೇಷನ್ ಯೂಸಿಂಗ್ ಕೆಮಿಕಲ್ ಫಾರ್ಮುಲೆ ಅಥವಾ ಫಾರ್ಮುಲಾ ಅಂತೀವಿ. ಸೊ ಮೆಗ್ನೀಷಿಯಮ್ದು ಏನು ಕೆಮಿಕಲ್ ಫಾರ್ಮುಲಾ ಏನು Mg, ಮತ್ತು ಆಕ್ಸಿಜನ್ದು ಏನು O2, ಮತ್ತು ಮೆಗ್ನೀಷಿಯಮ್ ಆಕ್ಸೈಡ್ ನಿಮಗೆ ಹೊಸದಾಗಿ ನೀವು ಕಲಿತಿದ್ದೀರಾ ಅಂದರೆ ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮುಲಾ ನೋಡ್ಕೊಳ್ಳಿ, ಅದು MgO. ಸೊ ನಮ್ಮ Mg ಇಲ್ಲಿ ಏನು ಬರೆದಿದ್ದೀವಿ ಇದನ್ನೇ ಇನ್ನೂ ಸಿಂಪಲಾಗಿ ಸುಲಭವಾಗಿ ರೆಪ್ರೆಸೆಂಟ್ ಮಾಡಿರೋದು ಇಲ್ಲಿ. ಸೊ ನಿಮಗೆ ಈ ರಿಯಾಕ್ಷನ್ ಅಥವಾ ಇಕ್ವೇಷನ್ನ ನೋಡಿ ಏನೋ ಒಂದು ಡೌಟ್ ಬಂದಿರ್ಬೋದಲ್ವಾ, ಏನದು. ಫಸ್ಟು ನೀವು Mgನ ಸಿಂಗಲಾಗಿ ಬರೆದಿದ್ದೀರಾ, ಆದರೆ O ಅಥವಾ ಆಕ್ಸಿಜನ್ದು ಸಿಂಬಲ್ ಏನಿದೆ ಅದನ್ನು O2 ಅಂತ ಬರೆದಿದ್ದೀರಾ ಅಲ್ವಾ. ಇದೊಂದು ಡೌಟ್ ಇರ್ಬೋದು ನಿಮ್ಮ ತಲೆಯಲ್ಲಿ.
ಅದು ಯಾಕೆ ಅಂದರೆ ನಮ್ಮ ಮೆಗ್ನೀಷಿಯಮ್ ಥರ ಮೆಟಲ್ ಆಟಮ್ಸ್ ಏನಿದೆ, ಮೆಗ್ನೀಷಿಯಮ್ ಒಂದೇ ಅಲ್ಲ, ಎಷ್ಟೊಂದು ಮೆಟಲ್ ಆಟಮ್ಸ್, ನಮ್ಮ ಸಿಲ್ವರ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, AgAu ಈ ಥರ ಮೆಟಲ್ ಆಟಮ್ಸ್ ಎಲ್ಲ ಬರಿಬೇಕಾದ್ರೆ ಅದು ಎಕ್ಸಿಸ್ಟ್ ಅಂದರೆ ಅದು ಇರೋದೇ ಸಿಂಗಲ್ ಆಟಮ್ ಫಾರ್ಮಲ್ಲಿ, ಆಯಿತಾ. ಅಂದರೆ ಒಂದೇ ಆಟಮ್ ಇರುತ್ತೆ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ. ಆದರೆ ಆಕ್ಸಿಜನ್ ಅಂತಹ ಆಟಮ್ಸ್ ಯಾವಾಗಲೂ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ವಾ, ಮೋಸ್ಟ್ ಆಫ್ ದ ಟೈಮ್ಸ್ ಆಕ್ಸಿಜನ್ ಅಂತ ಆಟಮ್ಸ್ ಡೈ ಅಟಾಮಿಕ್ ಸ್ಟೇಜಲ್ಲಿ ಇರುತ್ತೆ ಮಕ್ಕಳೇ. ಇದು ಸಿಂಗಲ್ ಆಟಮ್ ಸ್ಟೇಜಲ್ಲೂ ಇರುತ್ತೆ, 3 ಆಟಮ್ ಸ್ಟೇಜಲ್ಲೂ ಇರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಡೈಅಟಾಮಿಕ್ ಸ್ಟೇಜಲ್ಲಿರುತ್ತೆ. ಡೈಅಟಾಮಿಕ್ ಅಂದರೆ 2 ಆಟಮ್ಸ್ ಒಟ್ಟುಗೂಡಿ ಫಾರ್ಮ್ ಆಗುವಂತಹ ಮಾಲಿಕ್ಯೂಲ್ ಸ್ಟೇಜಲ್ಲಿ. ಸೊ ಆಕ್ಸಿಜನ್ ಇದ್ರದ್ದು ಡೈಆಟಮ್ಸ್ದು ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್. ಆಕ್ಸಿಜನ್ ಅಲ್ಲದೆ ನಮ್ಮ ಹೈಡ್ರೋಜನ್ ಕೂಡ ಡೈಅಟಾಮಿಕ್ ಸ್ಟೇಜಲ್ಲಿರುತ್ತೆ, H2 ಸ್ಟೇಜಲ್ಲಿರುತ್ತೆ, ಫಾರ್ಮಲ್ಲಿರುತ್ತೆ ಸ್ಟೇಜ್ ಅನ್ನೋದಕ್ಕಿಂತ. ಮತ್ತು ನೈಟ್ರೋಜನ್ ಕೂಡ N2 ಫಾರ್ಮಲ್ಲಿರುತ್ತೆ, ಮತ್ತು ಫ್ಲೋರಿನ್ ಕೂಡ F2 ಫಾರ್ಮಲ್ಲಿರುತ್ತೆ, ಕ್ಲೋರಿನ್ Cl2, ಬ್ರೋಮಿನ್ Br2 ಹಾಗೂ ಅಯೋಡಿನ್ I2 ಫಾರ್ಮಲ್ಲಿರುತ್ತೆ ಅಲ್ವಾ ಮಕ್ಕಳೇ. ಸೊ ಯೂಶ್ವಲಿ ರಿಯಾಕ್ಷನ್ಸ್ ಬರಿಬೇಕಾದ್ರೆ ಈ ಎಲಿಮೆಂಟ್ಸ್ ಏನಿದೆ ಇದನ್ನು ನೀವು ಮೋಸ್ಟ್ ಆಫ್ ದ ಟೈಮ್ಸ್ ಹೀಗೆ ರಿಪ್ರೆಸೆಂಟ್ ಮಾಡಬೇಕು. ಹಾಗೂ ನಿಮಗೆ ಇಲ್ಲಿ ನಮ್ಮ ಪ್ರಾಡಕ್ಟ್ ಏನಿದೆ MgO, ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್ ಸೆಪ್ರೇಟ್ ಆಗಿಲ್ಲ. ಇದು ಇಡೀ ಫಾರ್ಮುಲಾ ಬಂದು ಒಂದು ಕಾಂಪೌಂಡ್ ಇದೆ. MgO ಇಸ್ ಅ ಸಿಂಗಲ್ ಕಾಂಪೌಂಡ್, ಆಯಿತಾ. ಸೊ ಕನ್ಫ್ಯೂಸ್ ಮಾಡ್ಕೊಂಡು Mg ಸೆಪ್ರೇಟಾಗಿ O ಸೆಪ್ರೇಟಾಗಿ ಎಲ್ಲ ಬರೆಯೋಕ್ಕೆ ಹೋಗಬೇಡಿ ಮಕ್ಕಳೇ. ಸೊ ಇನ್ನೊಂದು ನೀವು ಇನ್ನೊಂದು ಆಸ್ಪೆಕ್ಟ್ನ ಏನು ಅಬ್ಸರ್ವ್ ಮಾಡ್ಬೋದು ನೀವಿಲ್ಲಿ, ಅದನ್ನು ಡಿಸ್ಕಸ್ ಮಾಡೋಣ. ಅದು ನಿಮಗೆ ಕ್ಲೂ ಕೊಡುತ್ತೆ ನೆಕ್ಸ್ಟ್ ಟೈಪ್ ಆಫ್ ಕೆಮಿಕಲ್ ಈಕ್ವೇಷನ್ ಬಗ್ಗೆ. ಸೊ ಇಲ್ಲಿ ನೀವು ನೋಡ್ತಿದ್ರೆ ನಮ್ಮ Mg ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿಂಗಲ್ ಆಟಮ್ ಇದೆ, ಒಂದೇ ಆಟಮ್ ಇರೋದು ಇಲ್ಲಿ Mgದು. ರೈಟ್ ಹ್ಯಾಂಡ್ ಸೈಡಲ್ಲಿ ಸಹ Mg ಅಥವಾ ಮೆಗ್ನೀಷಿಯಮ್ದು ಒಂದೇ ಆಟಮ್ ಇರೋದು. ಸೊ ದ್ಯಾಟ್ ಇಸ್ ಓಕೆ, ವೆಲ್ ಆ್ಯಂಡ್ ಗುಡ್. ಬಟ್ ನಮ್ಮ ಆಕ್ಸಿಜನ್ ಅಬ್ಸರ್ವ್ ಮಾಡಿ, ಆಕ್ಸಿಜನ್ದು ಇಲ್ಲಿ 2 ಆಟಮ್ಸ್ ಇದೆ ರಿಯಾಕ್ಟೆಂಟ್ ಸೈಡಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಬಟ್ ಪ್ರಾಡಕ್ಟ್ ಸೈಡಲ್ಲಿ ಆಕ್ಸಿಜನ್ದು ಒಂದೇ ಆಟಮ್ ಇರೋದು, ಇಲ್ಲಿ ನೀವು ನೋಡ್ತಿರಲ್ವ, ಒಂದೇ ಆಟಮ್ ಇರೋದು. ಸೊ ಈ ತರಹ ಒಂದು ಈಕ್ವೇಷನ್ನ ನೀವು ಬರೆದ್ರೆ ಅಥವಾ ರಿಪ್ರೆಸೆಂಟ್ ಮಾಡಿದ್ರೆ ಇದನ್ನು ನಾವು ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತೀವಿ. ಅನ್ಬ್ಯಾಲೆನ್ಸ್ಡ್ ಯಾಕಂದರೆ ಬ್ಯಾಲೆನ್ಸ್ ಇಲ್ಲ. ಒಂದು ಕಡೆ ನಮ್ಮ ಎಲಿಮೆಂಟ್ ಆಕ್ಸಿಜನ್ ಎಲಿಮೆಂಟಿನ ನಂಬರ್ ಆಫ್ ಆಟಮ್ಸ್ ಬಂದು 2 ಇದೆ, ಬಟ್ ಅಂದರೆ ರಿಯಾಕ್ಟೆಂಟ್ ಸೈಡ್ ಕಡೆ, ಬಟ್ ಪ್ರಾಡಕ್ಟ್ ಸೈಡ್ ಕಡೆ ಒಂದೇ ಇರೋದು. ಸೊ ಇಂತಹ ಬ್ಯಾಲೆನ್ಸ್ ಇಲ್ಲದೆ ಇರೋವಂತಹ ಈಕ್ವೇಷನ್ಸ್ನ ನಾವು ಸ್ಕೆಲಿಟಲ್ ಈಕ್ವೇಷನ್ ಅಥವಾ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಡೆಫಿನಿಷನ್ ನೋಡ್ಕೊಳ್ಳಿ, ವೇರಿಯೇಷನ್ ಇನ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆನ್ ಬೋತ್ ಸೈಡ್ಸ್ ಆಫ್ ದ ಈಕ್ವೇಷನ್. ವೇರಿಯೇಷನ್ ಅಂದರೆ ಬದಲಾವಣೆ. ಸೊ ಇಲ್ಲಿರೋಷ್ಟು ಆಟಮ್ಸ್ ಏನಿದೆ ರಿಯಾಕ್ಟೆಂಟ್ ಸೈಡಲ್ಲಿರೋಷ್ಟು ಆಟಮ್ಸು ಪ್ರಾಡಕ್ಟ್ ಸೈಡಲ್ಲಿರಲ್ಲ, ಅಥವಾ ಪ್ರಾಡಕ್ಟ್ ಸೈಡಲ್ಲಿರೋಷ್ಟು ಆಟಮ್ಸು ರಿಯಾಕ್ಟೆಂಟ್ ಸೈಡಲ್ಲಿರಲ್ಲ. ಸೊ ಆ ಈಕ್ವೇಷನ್ಸ್ನ ನಾವು ಸ್ಕೆಲಿಟಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಇದೇ ಈಕ್ವೇಷನ್ನ ನಾವು ಇನ್ನೊಂದು ರೀತಿಯಲ್ಲೂ ಬರಿಬಹುದು, ಆಯಿತಾ. ಸೊ ಅದು ಈ ಡೆಪಿಕ್ಷನ್ ಅಥವಾ ಈ ಥರ ಬರಿಬೋದು. ಸೊ ಇದರಲ್ಲಿ ಏನು ಚೇಂಜಸ್ ಆಗಿದೆ ಈಗ ನೀವು ಅಬ್ಸರ್ವ್ ಮಾಡಿದರೆ, ನಮ್ಮ Mg ಅಥವಾ ಮೆಗ್ನೀಷಿಯಮ್ ಏನಿದೆ ರಿಯಾಕ್ಟೆಂಟ್ ಸೈಡಲ್ಲಿ 2 ಆಟಮ್ ಇದೆ, ಹಾಗೂ ಪ್ರಾಡಕ್ಟ್ ಸೈಡಲ್ಲೂ 2 ಆಟಮ್ ಇದೆ. ಗ್ರೇಟ್. ಮತ್ತು ನಮ್ಮ ಆಕ್ಸಿಜನ್ ಸಹ ರಿಯಾಕ್ಟೆಂಟ್ ಸೈಡಲ್ಲೂ 2 ಆಟಮ್ ಇದೆ, ಮತ್ತು ಈಗ ಪ್ರಾಡಕ್ಟ್ ಸೈಡಲ್ಲೂ 2 ಆಟಮ್ಸ್ ಇದೆ ಮಕ್ಕಳೇ. ಸೊ ನೀವು ಇಲ್ಲಿ ಇದ್ರ ಪಕ್ಕ ಬರ್ದಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಹೀಗೆ ರೆಪ್ರೆಸೆಂಟ್ ಮಾಡಿದಾಗ ಈ 2 ಏನಿದೆ 2 ಆಟಮ್ಸಿಗೆ 2 ಆಟಮ್ಸ್ನ ರಿಪ್ರೆಸೆಂಟ್ ಮಾಡುತ್ತೆ, ಆಯಿತಾ. ಸೊ 2 ಬಂದು ಟೂ ಅಥವಾ 2 Mg ಆಟಮ್ಸ್ ಇರುತ್ತೆ, ಹಾಗೂ 2 ಆಕ್ಸಿಜನ್ ಆಟಮ್ಸ್ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಈಗ ಏನಾಯಿತು, ಅಲ್ಲಿ ಅನ್ಬ್ಯಾಲೆನ್ಸ್ಡ್ ಆಗಿದ್ದಿದ್ದು ಇಲ್ಲಿ ಬ್ಯಾಲೆನ್ಸ್ ಆಯಿತು ಅಲ್ವಾ. ಸೊ 2 ಕಡೆ ನಮ್ಮ ಆಟಮ್ಸ್ ಇದು ನಂಬರ್ ಸೇಮ್ ಆಯಿತು ಅಥವಾ ಈಕ್ವಲ್ ಆಯಿತು. ಸೊ ಈ ರಿಪ್ರೆಸೆಂಟೇಷನ್ ಅಥವಾ ಹೀಗೆ ಬರೆಯೋದನ್ನ, ನಮ್ಮ ಇಕ್ವೇಷನ್ನ ಈ ರೀತಿ ಬರೆದ್ರೆ ಅದನ್ನು ನಾವು ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ ಕರಿತೀವಿ, ಯಾಕಂದರೆ ಈಕ್ವಲ್ ನಂಬರ್ ಆಫ್ ಆಟಮ್ಸ್ 2 ಕಡೆ ಇದೆ. ಸೊ ಏನು ಡೆಫಿನೇಷನ್, there are same number of atoms of each element on
ಬೋತ್ ಸೈಡ್ಸ್ ಆಫ್ ದ ಈಕ್ವೇಷನ್. ಸೊ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು, ಇದರ ಇಂಪಾರ್ಟೆನ್ಸ್ ಏನು ಆ್ಯಂಡ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋಲಿ ಕಲ್ತ್ಕೊಳ್ಳೋಣ ಆಯಿತಾ. ಸೊ ಈಗ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈಗ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ 2 ಥರ ಇಕ್ವೇಷನ್ಸ್ನ ಬರಿಬೋದು. ಫಸ್ಟು ಈಕ್ವಲ್ ನಂಬರ್ ಆಫ್ ಆಟಮ್ಸ್ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಇಲ್ಲ ಅಂದರೆ ಅದನ್ನ ನಾವು ಅನ್ಬ್ಯಾಲೆನ್ಸ್ಡ್ ಅಥವಾ ಸ್ಕೆಲಿಟಲ್ ಇಕ್ವೇಷನ್ ಅಂತೀವಿ. ಮತ್ತು ಎರಡೂ ಕಡೆ ಬ್ಯಾಲೆನ್ಸ್ಡ್ ಆಗಿದೆ, ಎರಡೂ ಕಡೆ ಎಲ್ಲ ಎಲಿಮೆಂಟ್ಸ್ ಇದು ಆಟಮ್ಸ್ ಸೇಮ್ ಇದೆ ಅಥವಾ ಈಕ್ವಲ್ ಇದೆ ಅಂದರೆ ಅದನ್ನು ನಾವು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರಿತೀವಿ. ಸೊ ಒಂದು ಇಕ್ವೇಷನ್ನ ಬರಿಬೇಕಂದ್ರೆ ನಮ್ಮ ರಿಯಾಕ್ಟೆಂಟ್ಸ್, ಪ್ರಾಡಕ್ಟ್ಸ್, ಪ್ಲಸ್ ಸಿಂಬಲ್, ಆ್ಯರೋ ಸಿಂಬಲ್ನ ಬಿಟ್ಟು ಕೂಡ ಒಂದೆರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕು ಆಯಿತಾ. ನೀವು ಕರೆಕ್ಟಾಗಿ ಇಕ್ವೇಷನ್ ಬರಿಬೇಕಂದ್ರೆ ಯಾವುದದು ಕಾನ್ಸೆಪ್ಟ್ಸ್, ಇದನ್ನು ನಾವು ನಮ್ಮ ಫೋಟೋಸಿಂಥೀಸಿಸ್, ನಮ್ಮ ಬಯಾಲಜಿ ಸ್ಟೂಡೆಂಟ್ಸ್ಗೆ ಫೇವ್ರೆಟ್ ಕಾನ್ಸೆಪ್ಟ್, ನಮ್ಮ ಫೋಟೋಸಿಂಥೀಸಿಸ್ದು ರಿಯಾಕ್ಷನ್ನ ಇಟ್ಕೊಂಡು ಅಥವಾ ಇಕ್ವೇಷನ್ನ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಸೊ ನೀವು ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಿರ್ತಾರೆ ನಮ್ಮ ಫೋಟೋಸಿಂಥೀಸಿಸಲ್ಲಿ ಏನಾಗುತ್ತೆ ನಮ್ಮ ಗ್ರೀನ್ ಪ್ಲಾಂಟ್ಸಲ್ಲಿ, ಫಸ್ಟು ನಮ್ಮ ಕಾರ್ಬನ್ ಡೈಆಕ್ಸೈಡ್ ಏನು ನಮ್ಮ ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ಪ್ಲಾಂಟ್ಸ್ ಒಳಗೆ ತೊಗೊಂಡು ಮತ್ತು ಬೇರಿನ ಸುತ್ತ ಇರೋ ಮಣ್ಣಲ್ಲಿರೋ ವಾಟರ್ನ ಒಳಗೆ ತೊಗೊಂಡು ಪ್ಲಾಂಟ್ಸ್ ಏನು ಮಾಡುತ್ತವೆ, ನಮ್ಮ ಕಾರ್ಬೋಹೈಡ್ರೇಟ್ಸ್ನ ಸಿಂಥಸೈಸ್ ಮಾಡುತ್ತೆ ಅಲ್ವಾ ಮಕ್ಕಳೇ. ಅದು ನಮ್ಮ C6H12O6 ಅಥವಾ ಗ್ಲೂಕೋಸು ಫಾರ್ಮುಲಾ ಏನಿದೆ ಆ ಕಾರ್ಬೋಹೈಡ್ರೇಟ್ನ ಪ್ಲಾಂಟ್ ಸಿಂಥಸೈಸ್ ಮಾಡುತ್ತೆ. ಅದರೊಟ್ಟಿಗೆ ಆಕ್ಸಿಜನ್ನು ರಿಲೀಸ್ ಮಾಡುತ್ತೆ ಪ್ಲಾಂಟ್ಸ್ ಮತ್ತು ವಾಟರ್ ಕೂಡ ರಿಲೀಸ್ ಮಾಡುತ್ತೆ ಅಲ್ವಾ. ಸೊ ಈ ಈಕ್ವೇಷನ್ನ ನೀವು ನೋಡಬೇಕಾದ್ರೆ ನಿಮ್ಗೆ ಅನಿಸಿರ್ಬೋದು, ಮುಂಚೆ ನನಗೆ ತುಂಬ ಅನಿಸ್ತಿತ್ತು ಆಯಿತಾ ನನ್ನ ಸ್ಕೂಲಲ್ಲಿ ಇರಬೇಕಾದ್ರೆ, ಈ ಕ್ಲೋರೋಫಿಲ್ ಮತ್ತು ಸನ್ಲೈಟ್ನ ಏನಕ್ಕೆ ಸಪ್ರೇಟಾಗಿ ಬರೆದಿದ್ದಾರೆ, ಆ ಆ್ಯರೋ ಮೇಲೆ ಕೆಳಗೆ ಯಾಕೆ ಬರೆದಿದ್ದಾರೆ, ಇದು ಯಾಕೆ ಅಂದರೆ ನಮ್ಮ ರಿಯಾಕ್ಟೆಂಟ್ಸ್ ಏನಿದೆ ಅಲ್ವಾ, ಸೊ ರಿಯಾಕ್ಟೆಂಟ್ಸ್ನ ಬಿಟ್ಟು ಯಾವುದಾದ್ರೂ ಸಬ್ಸ್ಟೆನ್ಸ್ ಅಥವಾ ಪದಾರ್ಥ ಒಂದು ರಿಯಾಕ್ಷನಿಗೆ ಬೇಕಿದ್ದರೆ ಆ ಪದಾರ್ಥನ ನಾವು ಎಕ್ಸ್ಟ್ರಾ ಪದಾರ್ಥ ಏನಿದೆ ಅದನ್ನು ನಾವು ಆ್ಯರೋನ ಮೇಲೆ ಅಥವಾ ಕೆಳಗೆ ಬರಿಬಹುದು. ಏನಕ್ಕೆ ಅಂದರೆ ಈ ಪದಾರ್ಥ ಏನಿದೆ ನಮ್ಮ ಕ್ಲೋರೋಫಿಲ್ ಹಾಗೂ ಸನ್ಲೈಟ್ ಏನಿದೆ ಈ ರಿಯಾಕ್ಷನ್ ಆದಾಗ ಅವೆರಡು ಪರ್ಮನೆಂಟಾಗಿ ಚೇಂಜ್ ಆಗಲ್ಲ ಆಯಿತಾ. ಅದರಲ್ಲಿ ಪರ್ಮನೆಂಟಾಗಿ ಯಾವುದೇ ತರಹ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಚೇಂಜಸ್ ಏನೂ ಆಗ್ತಿಲ್ಲ. ಆದರೆ ನಮ್ಮ ರಿಯಾಕ್ಟೆಂಟ್ಸ್ ಏನಿದೆ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರಲ್ಲಿ ಪರ್ಮನೆಂಟ್ ಚೇಂಜ್ ಆಗಿದ್ದರಿಂದಾನೇ ನಮ್ಮ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ಆಚೆ ಬಂದಿರೋದು ಅಲ್ವಾ. ಸೊ ಈ ಸಬ್ಸ್ಟೆನ್ಸಸ್ನ ನಾವು ಕಂಡೀಷನ್ಸ್ ಅಂತ ಕರಿಬೋದು ಅಥವಾ ರಿಕ್ವೈರ್ಮೆಂಟ್ಸ್ ಅಂತ ಕರಿಬೋದು. ಆ್ಯಂಡ್ ಇದನ್ನು ನಾವು ಆ್ಯರೋ ಮಾರ್ಕ್ ಏನಿದೆ ಅದರ ಮೇಲೆ ಅಥವಾ ಕೆಳಗೆ ಬರಿಬಹುದು ಮಕ್ಕಳೇ. ಇದಲ್ಲದೆ ಬೇರೆ ತರಹ ಕಂಡೀಷನ್ಸ್ ಕೂಡ ಒಂದು ಇಕ್ವೇಷನ್ಗೆ ಆ್ಯಡ್ ಮಾಡ್ಬೋದು. ಯಾವ ಥರ ಕಂಡೀಷನ್ಸ್, ಒಂದು ಇಕ್ವೇಷನ್ ನಡೆಯೋಕ್ಕೆ ಮೇ ಬಿ ಪರ್ಟಿಕ್ಯುಲರ್ ಟೆಂಪರೇಚರ್ ಇರಬೇಕೇನೋ, ಅಥವಾ ಒಂದು ಪರ್ಟಿಕ್ಯುಲರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರ್ಬೋದೇನೋ, ಅಥವಾ pH ಇಷ್ಟೇ ಬೇಕು, ಈ ರಿಯಾಕ್ಷನ್ ನಡೆಯೋಕ್ಕೆ ಇಷ್ಟೇ ಟೆಂಪರೇಚರ್ ಇರಬೇಕು, ಇಷ್ಟೇ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರಬೇಕು, ಇಷ್ಟೇ pH ಇರಬೇಕು ಅಂತ ರೂಲ್ಸ್ ಇರುತ್ತೆ ಆಯಿತಾ. ಸೊ ಆ ರೂಲ್ಸ್ನ ಸಹ ನೀವು ಆ್ಯರೋನ ಮೇಲೆ ಅಥವಾ ಕೆಳಗೆ ಬರಿಬಹುದು ಆಯಿತಾ. ಸೊ ಈ pH ಇದಕ್ಕೊಂದು ಎಕ್ಸಾಂಪಲ್ ನೀವು ನೆನಪಿಸ್ಕೋಬೋದು. ನಮ್ಮ ನ್ಯೂಟ್ರಿಷನ್, ನಮ್ಮ ಲೈಫ್ ಪ್ರಾಸೆಸಸ್ಸನ್ನು ನ್ಯೂಟ್ರಿಷನಲ್ಲಿ ನೀವು ಓದ್ತೀರಾ, ಪೆಪ್ಸಿನ್ ಅಂತ ಏನು ಒಂದು ಎನ್ಸೈಮ್ ಇದೆ ಅದಕ್ಕೆ pH ಅಸಿಡಿಕ್ ಆಗೇ ಇರಬೇಕು ಅಲ್ವಾ. ಸೊ ಆ ತರಹ ರೂಲ್ಸ್ ಅಥವಾ ಕಂಡೀಷನ್ಸ್ನ ನೀವು ನಮ್ಮ ಆ್ಯರೋ ಮೇಲೆ ಅಥವಾ ಕೆಳಗೆ ರಿಪ್ರೆಸೆಂಟ್ ಮಾಡ್ಬೋದು. ಸೊ ಇನ್ನೊಂದು ಏನೊಂದು ಕಾನ್ಸೆಪ್ಟ್ ಅಂದರೆ, ಇಲ್ಲಿ ನೀವು ನೋಡಿದಾಗ ನಿಮಗೇನೋ ಎಕ್ಸ್ಟ್ರಾ ಕಾಣಿಸ್ತಿದೆ ಅಲ್ವಾ. ಸೊ ಏನದು, ಫಸ್ಟು ಫೋಟೋಸಿಂಥೀಸಿಸ್ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣ. ನಾವು ಹೇಳಿದ್ವಿ ಅಂದರೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಬನ್ ಡೈಆಕ್ಸೈಡ್ನ ಗಾಳಿಯಿಂದ ಪ್ಲ್ಯಾಂಟ್ ಒಬ್ಟೇನ್ ಮಾಡುತ್ತೆ. ಸೊ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸ್ಟೇಟಲ್ಲಿ ಇರುತ್ತೆ. ಮತ್ತು ವಾಟರ್ನ ನಾ ಹೇಳಿದೆ ಅಲ್ವಾ, ಬೇರಿನ ಸುತ್ತ ಇರೋ ಮಣ್ಣಿಂದ ವಾಟರ್ನ ಒಬ್ಟೇನ್ ಮಾಡುತ್ತೆ. ಸೊ ವಾಟರ್ ಬಂದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಮತ್ತು ಪ್ಲ್ಯಾಂಟ್ ತಯಾರು ಮಾಡಿರೋಂತಹ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ಏನಿದೆ ಅದು ಎಕ್ವೇಸ್ ಸ್ಟೇಟಲ್ಲಿರುತ್ತೆ. ಮತ್ತು ಆಕ್ಸಿಜನ್ ಏನು ರಿಲೀಸ್ ಮಾಡುತ್ತೆ ಅದು ಸಹ ಎಕ್ವೇಸ್ ಸ್ಟೇಟಲ್ಲಿರುತ್ತೆ. ಮತ್ತು ವಾಟರ್ ಬಂದು ಮತ್ತು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಸೊ ಈ ಲಿಕ್ವಿಡ್ ಮತ್ತು ಎಕ್ವೇಸ್ ಮಧ್ಯೆ ಡಿಫ್ರೆನ್ಸ್ ಏನು ಅಂದರೆ, ಲಿಕ್ವಿಡ್ನ ನೀವು ವಾಟರ್ ಅಂತ ಕನ್ಸಿಡರ್ ಮಾಡ್ಬೋದಲ್ವಾ ಮಕ್ಕಳೇ. ಸೊ ಅದರಲ್ಲಿ ವಾಟರಲ್ಲಿ ಬರೀ H2O ಮಾಲಿಕ್ಯೂಲ್ಸ್ ಇರುತ್ತೆ.
ಅಲ್ವಾ. ಸೊ ಅದು ಒಂದು ಲಿಕ್ವಿಡ್ ಫಾರ್ಮ್. ಬಟ್ ಏಕ್ವೆಸ್ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಒಂದು ಎಕ್ಸಾಂಪಲ್ನ ಯೋಚನೆ ಮಾಡಿ ಆಯಿತಾ. ಸೊ ನೀವು ಸಕ್ಕರೆ ಅಥವಾ ಶುಗರ್ ಏನಿದೆ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿದಾಗ ಆ ಸೊಲ್ಯೂಷನ್ನ ನಾವು ಏಕ್ವೇಸ್ ಅಂತೀವಿ. ಯಾಕಂದರೆ ಅದರಲ್ಲಿ ಶುಗರ್ ಮಾಲಿಕ್ಯೂಲ್ ಸಹ ಇರುತ್ತೆ ಮತ್ತು ವಾಟರ್ ಮಾಲಿಕ್ಯೂಲ್ ಸಹ ಇರುತ್ತೆ. ಸೊ ಇದು ಸಕ್ಕರೆಗೆ ಲಿಮಿಟೆಡ್ ಅಲ್ಲ, ನೀವು ಯಾವುದೇ ಪದಾರ್ಥನ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಅದನ್ನು ನೀವು ಏಕ್ವೇಸ್ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ಬೋದು ಆಯಿತಾ. ಸೊ ಇದು ಸ್ಟೇಟ್ಸ್ ಆಫ್ ಮ್ಯಾಟರ್, ಒಂದು ರಿಯಾಕ್ಷನಿಗೆ ಜಾಸ್ತಿ, ಒಂದು ಇಕ್ವೇಷನಿಗೆ ಜಾಸ್ತಿ ಕ್ಲಾರಿಟಿ ಕೊಡುವಂತಹ ಸ್ಟೇಟ್ಸ್ ಆಫ್ ಮ್ಯಾಟರ್ನ ನೀವು ಡೆಪಿಕ್ಟ್ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು ಅದರಲ್ಲಿ ಇಲ್ಲಿ ನೋಡಿ, ನಮ್ಮ ಮೆಗ್ನೀಷಿಯಮ್ ಬಂದು ಸಾಲಿಡ್ ಸ್ಟೇಟಲ್ಲಿತ್ತು, ಯಾಕಂದರೆ ಆ ಪಟ್ಟಿ ಯೂಸ್ ಮಾಡಿದ್ವಿ ನಾವು, ಮತ್ತು ಆಕ್ಸಿಜನ್ ಗೇಷಿಯಸ್, ಗಾಳಿಯಲ್ಲಿರುವಂತಹ ಆಕ್ಸಿಜನ್ನ ಯೂಸ್ ಮಾಡ್ಕೊಂಡು ರಿಯಾಕ್ಷನ್ ನಡೀತು ಅಲ್ವಾ. ಹಾಗೂ ಆಚೆ ಬಂದಿದ್ದ ಮೆಗ್ನೀಷಿಯಮ್ ಆಕ್ಸೈಡ್, ಆ ವೈಟ್ ಬೂದಿ ಏನಿದೆ ಅದು ಸಾಲಿಡ್ ಸ್ಟೇಟಲ್ಲಿತ್ತು ಅಲ್ವಾ. ಸೊ ಈ ನೊಟೇಷನ್ಸ್ ಈ ಸಿಂಬಲ್ಸ್ ಏನಿದೆ ಅದು ನೀವು ಕೆಮಿಕಲ್ ಫಾರ್ಮುಲಾ ಪಕ್ಕ ಬರೆಯುವಂಥ ಸಿಂಬಲ್ಸ್ನ ನಾವು ನೊಟೇಷನ್ಸ್ ಅಂತ ಕರಿಬಹುದು. ಆ್ಯಂಡ್ ಇದು ಒಂದು ರಿಯಾಕ್ಷನ್ ಅಥವಾ ಒಂದು ಇಕ್ವೇಷನಿಗೆ ಜಾಸ್ತಿ ಕ್ಲಾರಿಟಿ, ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ ಮಕ್ಕಳೇ. ಸೊ ಇದು ನಮ್ಮ ಇಂಪಾರ್ಟೆನ್ಸ್, ನಮ್ಮ ಕೆಮಿಕಲ್ ಇಕ್ವೇಷನಿನ ನೊಟೇಷನ್ಸ್ದು ಆಯಿತಾ. ಸೊ ಇದು ಯಾಕೆ ಒಂದೊಂದು ಸತಿ ಕನ್ಫ್ಯೂಸ್ ಆಗ್ಬೋದು. ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ನಮ್ಮ ವಾಟರ್ ಏನಿದೆ ಅದು ಸ್ಟೀಮ್ ಸ್ಟೇಟ್ ಅಥವಾ ಹಬೆ ಸ್ಟೇಟಲ್ಲೂ ಬೇಕಾಗ್ಬೋದು. ಸೊ ಆ ಟೈಮ್ಸಲ್ಲಿ ನೀವು ವಾಟರ್ ಬರೆದ್ಬಿಟ್ಟು ಅದ್ರ ಪಕ್ಕ ಜಿ ಅಂತ ಹಾಕಿದ್ರೆ ಆಗ ಕ್ಲಾರಿಟಿ ಇರುತ್ತೆ, ಓ ಇದು ಸ್ಟೀಮ್ ಸ್ಟೇಟಲ್ಲಿ ಬೇಕು ಈ ರಿಯಾಕ್ಷನ್ನು ಅಂತ. ಬೇರೆ ಟೈಮ್ಸಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ವಾಟರ್ ಬೇಕಾಗಿರುತ್ತೆ, ಆಗ ವಾಟರ್ ಇದು ಕೆಮಿಕಲ್ ಫಾರ್ಮುಲಾ ಬರೆದು ಅದ್ರ ಪಕ್ಕ ಹೀಗೆ ಎಲ್ ಅಂತ ಬರೆದ್ರೆ ನಿಮಗೆ ಆಗ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಹಾಗೂ ಕ್ಲಾರಿಟಿ ಇರುತ್ತೆ ಒಂದು ಇಕ್ವೇಷನ್ ಬಗ್ಗೆ. ಸೊ ಅದು ನಿಮ್ಮ ಪರ್ಪಸ್, ನಮ್ಮ ನೊಟೇಷನ್ಸ್ ಇದು. ಸೊ ಇದು ನಮ್ಮ ವಿಡಿಯೋ ಅಥವಾ ನಮ್ಮ ಟಾಪಿಕ್ ಅಂತ್ಯಕ್ಕೆ ಕರ್ಕೊಂಡು ಬರ್ತಿದೆ. ಸೊ ಇದು ನೋಡಿ ಹೇಗೆ ಒಂದೊಂದು ಸ್ಟೇಟ್ ಆಫ್ ಮ್ಯಾಟರ್ನ ಹೇಗೆ ಡೆಪಿಕ್ಟ್ ಮಾಡೋದು ಅಂತ. ಸಾಲಿಡ್ದು ಸೈಡಲ್ಲಿ ಬ್ರ್ಯಾಕೆಟ್ಸಲ್ಲಿ ಎಸ್ ಅಂತ ಬರಿಬೇಕು, ಲಿಕ್ವಿಡ್ನ ಎಲ್ ಅಂತ ಬರಿಬೇಕು, ಗ್ಯಾಸ್ನ ಜಿ ಅಂತ, ಹಾಗೂ ಎಕ್ವೆಸ್ ಸೊಲ್ಯೂಷನ್ನ ಬ್ರ್ಯಾಕೆಟ್ಸಲ್ಲಿ ಸ್ಮಾಲ್ ಎ ಹಾಗೂ ಸ್ಮಾಲ್ ಕ್ಯೂ ಅಂತ ಬರಿಬೇಕು. ಓಕೆನಾ. ಸೊ ವಿಡಿಯೋ ಎಂಡ್ ಮಾಡೋ ಮುಂಚೆ ನಾವು ಏನೇನು ಕಲ್ತಿದ್ದೀವಿ ಅಂತ ಒಮ್ಮೆ ರೀಕ್ಯಾಪ್ ಮಾಡ್ಕೊಳ್ಳೋಣ ಆಯಿತಾ. ಸೊ ನಾವು ಸ್ಟಾರ್ಟ್ ಮಾಡಿದ್ದಲ್ಲಿ ನಮ್ಮ ಎವ್ರಿ ಡೇ, ನಮ್ಮ ಡೈಲಿ ಲೈಫಲ್ಲಿ ಯಾವ್ಯಾವ ಥರ ಚೇಂಜಸ್ ನೋಡ್ತೀವಿ ಅಂತ ಅಬ್ಸರ್ವ್ ಮಾಡಿ ನಾವು ಆ 3 ಎಕ್ಸಾಂಪಲ್ಸ್ ಒಟ್ಟಿಗೆ ಆ ಚೇಂಜಸ್ನ ನಾವು ಕ್ಯಾಟಗರೈಸ್ ಮಾಡಿದ್ವಿ, ಫಿಸಿಕಲ್ ಹಾಗೂ ಕೆಮಿಕಲ್ ಚೇಂಜಸ್ ಆಗಿ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಅಲ್ವಾ. ಸೊ ಚೇಂಜಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಒಂದು ಸತಿ ನೆನಪು ಮಾಡ್ಕೊಳ್ಳಿ. ಫಿಸಿಕಲ್ ಚೇಂಜಲ್ಲಿ ಯಾವುದೇ ಥರ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಿಲ್ಲ ಮತ್ತು ಯಾವುದೇ ತರಹ ಕೆಮಿಕಲ್ ಬಾಂಡಲ್ಲಿ ಚೇಂಜಸ್ ಆಗ್ತಿಲ್ಲ. ಬಟ್ ಕೆಮಿಕಲ್ ಚೇಂಜಸಲ್ಲಿ ಕೆಮಿಕಲ್ ಬಾಂಡ್ಸ್ ಆಲ್ಟರ್ ಆಗ್ತಿದೆ ಅಥವಾ ಚೇಂಜ್ ಆಗ್ತಿದೆ ಆ್ಯಂಡ್ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಿದೆ ಅಲ್ವಾ. ಸೊ ಇದಾದಮೇಲೆ ನಾವು ನಮ್ಮ ಕೆಮಿಕಲ್ ಚೇಂಜಸ್ನ ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಂಡ್ವಿ. ನಮ್ಮ ಕೆಮಿಕಲ್ ಚೇಂಜಸ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ. ಯಾವುದು ನಮ್ಮ 4 ಕ್ಯಾರೆಕ್ಟರಿಸ್ಟಿಕ್ಸ್? ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಎವಲ್ಯೂಷನ್ ಆಫ್ ಗ್ಯಾಸ್ ಮತ್ತು ಚೇಂಜ್ ಇನ್ ಟೆಂಪರೇಚರ್. ಇದರೊಟ್ಟಿಗೆ ನೀವು ಆ 2 ಮೇನ್ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡ್ರಿ ಅಲ್ವಾ. ಏನು, ಕೆಮಿಕಲ್ ಬಾಂಡ್ ಆಲ್ಟ್ರೇಷನ್ ಆಗಿಲ್ಲ ಅಂದರೆ ಅದು ಕೆಮಿಕಲ್ ಚೇಂಜ್ ಅಲ್ಲ, ಹಾಗೂ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಿಲ್ಲ ಅಂದರೆ ಅದು ಕೆಮಿಕಲ್ ಚೇಂಜ್ ಅಲ್ಲ. ಮತ್ತು ನಮ್ಮ ಕೆಮಿಕಲ್ ಇಕ್ವೇಷನ್ಸ್ಗೆ ನಾವು ಎಂಟರ್ ಆದ್ವಿ. ಸೊ ಕೆಮಿಕಲ್ ರಿಯಾಕ್ಷನ್ಸ್ನ ಬರೆಯುವಂತಹ ರೀತಿ ನಮ್ಮ ಕೆಮಿಕಲ್ ಇಕ್ವೇಷನ್ಸ್. ಸೊ ಅದರಲ್ಲಿ ಫಸ್ಟ್ ನೋಡಿದ್ದು ನಾವು ವರ್ಡ್ ಇಕ್ವೇಷನ್ ಮತ್ತು ನಮ್ಮ ಅನ್ಬ್ಯಾಲೆನ್ಸ್ಡ್ ಅಥವಾ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್. ಅದರಲ್ಲಿ ಎರಡೂ ಕಡೆ ರಿಯಾಕ್ಟೆಂಟ್ ಹಾಗೂ ಪ್ರಾಡಕ್ಟ್ ಕಡೆ ಎಲಿಮೆಂಟ್ಸಿನ ಆಟಮ್ಸ್ ಏನಿದೆ ಈಕ್ವಲ್ ಆಗಿಲ್ಲ ಅಥವಾ ಸೇಮ್ ಇಲ್ಲ ಅಂದರೆ ಅದನ್ನು ಅನ್ಬ್ಯಾಲೆನ್ಸ್ಡ್ ಅಥವಾ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಅಂತೀವಿ. ಮತ್ತು ಅದು ಸೇಮ್ ಇದೆ ಅಥವಾ ಈಕ್ವಲ್ ಇದೆ ಅಂದಾಗ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಅಂತೀವಿ. ಇದರೊಟ್ಟಿಗೆ ನಾವು 2 ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಕಲ್ತ್ವಿ, ಅಂದರೆ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸೇ. ಅದೇನೆಂದರೆ ನಮ್ಮ ರಿಯಾಕ್ಟೆಂಟ್ಸ್, ಒಂದು ಕೆಮಿಕಲ್ ಇಕ್ವೇಷನ್ ಬರೀಬೇಕಾದ್ರೆ ರಿಯಾಕ್ಟೆಂಟ್ಸ್ ಯಾವುದು, ಪ್ರಾಡಕ್ಟ್ಸ್ ಯಾವುದು, ಪ್ಲಸ್ ಸಿಂಬಲ್ನ ಮಹತ್ವ ಏನು, ಮತ್ತು ಆ್ಯರೋ ಸಿಂಬಲ್ನ ಇಂಪಾರ್ಟೆನ್ಸ್ ಏನು ಅಂತ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಹಾಗೂ ಲಾಸ್ಟಲ್ಲಿ ನಾವು ನಮ್ಮ ಕಂಡೀಷನ್ಸ್, ಏನೇನು ಎಕ್ಸ್ಟ್ರಾ ಸಬ್ಸ್ಟೆನ್ಸ್ ಬೇಕು, ಏನೇನು ಎಕ್ಸ್ಟ್ರಾ ರೂಲ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡು ಒಂದು ಕೆಮಿಕಲ್ ಇಕ್ವೇಷನ್ನ ಬರಿಬೇಕು ಅಂತ ನೋಡಿದ್ವಿ. ಮತ್ತು ನೊಟೇಷನ್ಸ್, ಎಲ್ಲ ರಿಯಾಕ್ಟೆಂಟ್ಸ್ ಹಾಗೂ ಪ್ರಾಡಕ್ಟ್ಸ್ ಇದು ಸ್ಟೇಟ್ಸ್ ಆಫ್ ಮ್ಯಾಟರ್ನ ಹೇಗೆ ಬರಬೇಕು ಮತ್ತು ಎಲ್ಲಿ ಡೆಪಿಕ್ಟ್ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಮಕ್ಕಳೇ. ಸೊ
ನೆಕ್ಸ್ಟ್ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಹೇಳಿದ ಹಾಗೆ ಒಂದು ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆಗಿ ಹೇಗೆ ಬರಿಬಹುದು, ನೀವು ಅದರ ಇಂಪಾರ್ಟೆನ್ಸ್ ಏನು, ಏನಕ್ಕೆ ಬರಿಬೇಕು ಅಂತ ಎಲ್ಲ ನಾವು ನಮ್ಮ ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ. ಸೊ ಇದು ನಮ್ಮ ವಿಡಿಯೋವಿನ ಅಂತ್ಯಕ್ಕೆ ನಾವು ಬಂದಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.